2017 ಭಾರತ ವರ್ಲ್ಡ್ ಕಪ್ ಫೈನಲ್ಗೆ ಹೋಗಬೇಕಾದ್ರೆ ಅವರ ಇನ್ನಿಂಗ್ಸ್ ಬಹಳ ಮುಖ್ಯ ಆಗಿತ್ತು. ಅದು 45 ಬಾಲ್ಗಳಲ್ಲಿ 70 ರನ್ ಹೊಡೆದಿತ್ತು. ನಮ್ಮ ಕನ್ನಡತಿ ವೇದಾ ಕೃಷ್ಣಮೂರ್ತಿ ನಮ್ ಜೊತೆ ಇದ್ದಾರೆ. ನೀವು ಕರಾಟೆ ಬ್ಲಾಕ್ ಬೆಲ್ಟ್. ಹೆಂಗ್ ಶುರು ಆಯ್ತು ಈ ಕ್ರಿಕೆಟ್ ಬಗ್ಗೆ? 7 ಮನೆಯಲ್ಲೂ ಒಬ್ಬೊಬ್ರು ಹುಡುಗರು ನನ್ನ ಏಜ್ ಗ್ರೂಪ್ ಅಲ್ಲಿ ಇದ್ರು. ಅವ್ರ ಜೊತೆ ನಾನು ಸ್ಕೂಲಿಂದ ಬಂದಿದ ತಕ್ಷಣ ಗ್ರೌಂಡ್ ಅಲ್ಲಿ ಆಡೋದು. ಬೆಂಗಳೂರಿಗೆ ಹೋಗಿ ಲೆದರ್ ಬಾಲ್ ತಗೋ ಬಂದಿದ್ರು. ಸಿಮೆಂಟ್ ಅಲ್ಲಿ ಆಡ್ಬೇಕಾದ್ರೆ ಆ ತರ ಒಂದು ಫೀಲೇ ಒಂಥರ ಡಿಫ್ರೆಂಟ್ ಆಗಿತ್ತು. ಆ ಗ್ಲವ್ಸ್ ಹಾಕೊಳ್ಳೋದು. ಅವಾಗ ನಮ್ಮ ಅಪ್ಪಂಗೆ ಹೋಗಿ ಹೇಳಿದ್ ನಾನು ಕ್ರಿಕೆಟ್ ಆಡ್ಬೇಕು, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ. 2 years ಅಲ್ಲಿ ವಾಟ್ ವೆಂಟ್ ರಾಂಗ್? ನೀವು ಡ್ರಾಪ್ ಆಗೋವರೆಗೆ ಏನಾಯ್ತು? ವೈ ಐ ವಾಸ್ ಡ್ರಾಪ್ಡ್ ಆಲ್ಸೋ ಐ ಡೋಂಟ್ ನೋ. ಒನ್ ಆಫ್ ದ ಸೆಲೆಕ್ಟರ್ಸ್ ವರ್ ಟಾರ್ಗೆಟಿಂಗ್ ಮೀ. In 2015 I made my comeback. I scored some 65 or 67. First match fielding ಅಲ್ಲಿ ಅದು ಲಾಸ್ಟ್ ಕ್ಯಾಚ್ ನಾನು ತಗೊಳ್ಳೋದು, ವಿನ್ನಿಂಗ್ ಕ್ಯಾಚ್ ಏನಿದೆ. ಬ್ರಾಡ್ಕಾಸ್ಟ್ ವೈಸು ನೀವು ನೋಡಿದ್ರೆ ಫಸ್ಟ್ ಗೇಮ್ ವಾಸ್ ಇಂಗ್ಲೆಂಡ್, ದಟ್ ವಾಸ್ ಟೆಲಿಕಾಸ್ಟೆಡ್. ಸೆಕೆಂಡ್ ಗೇಮ್ ವೆಸ್ಟ್ ಇಂಡೀಸ್, ದೇ ಡಿಡ್ಂಟ್ ಟೆಲಿಕಾಸ್ಟ್ ಇಟ್. ಅಂದರೆ ಫಸ್ಟಿಗೆ ಡಿಸೈಡ್ ಮಾಡ್ಕೊಂಡಿದ್ರು, ಇದಕ್ಕೆ ಹೈಪ್ ಇರಲ್ಲ, ಇದಕ್ಕೆ ಹೈಪ್ ಇರುತ್ತೆ. ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ತುಂಬ ಇಲ್ಲಿ ಇಂಟ್ರೆಸ್ಟ್ ಇದೆ. ನಡ್ಕೊಂಡು ಬರ್ತಾ ಇದ್ದಕ್ಕೆ ಯಾವ CM ಸಾಬ್ ಅಂತ ಅಂದ್ಬಿಟ್ಟು ಕರೀತಾರೆ ಅವರು. So how's your married life? Not good. ಯಾಕೆ? ಕೊರೋನಾ, ಐ ಥಿಂಕ್ ಯು ವಿಲ್ ನೆವರ್ ಫರ್ಗೆಟ್. 2 ಮುಖ್ಯ ಜೀವಗಳನ್ನು ನಿಮ್ಮ ಮನೇಲಿ ಕಳ್ಕೊಂಡ್ರಿ. ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಇಬ್ಬರಲ್ಲಿ ಒಬ್ರು ಇದ್ದಿದ್ರು ಪ್ರಾಬಬ್ಲಿ. ಕೊರೋನಾ ಹ್ಯಾಪನ್ಸ್, ಯು ಲೂಸ್ your mother, sister, you get dropped from the Indian team, marriage doesn't work. So you are fighting every day. Yeah. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ನಾವೊಬ್ಬೊಬ್ಬ ವಿಶೇಷ ಅತಿಥಿಗಳನ್ನು ಕರ್ಕೊಂಡು ಬರ್ತೀವಿ. ಅವರ ಜೀವನ ವಿಷಯ ಏನು, ಅವರು ನಡೆದು ಬಂದ ಹಾದಿ ಏನು, ಸವಿಸಿದ ದೂರ ಎಷ್ಟು, ಪಟ್ಟ ಕಷ್ಟ ಏನು, ಗೆದ್ದಿದ್ದೇನು, ಇವೆಲ್ಲವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಇವತ್ತು ನಮ್ಮ ಜೊತೆ ಇರೋರು ಇನ್ನೂ ಇಂಟ್ರೆಸ್ಟಿಂಗ್ ಇದ್ದಾರೆ. ಯಾಕೆಂದರೆ ಒಂದು ಕಾಲದಲ್ಲಿ ಕ್ರಿಕೆಟ್ ಅನ್ನೋದು ಹೆಣ್ಮಕ್ಳ ಗೇಮ್ ಅಲ್ಲ ಅಂತಲೇ ಒಂದು ಶರ ಬರೆದು ಬಿಟ್ಟಿರ್ತಾರೆ. ಆದರೆ ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿ ಅದರ ವಿರುದ್ಧ ಹೋರಾಡಿದ್ರು ಅಂತ ಹೇಳಿದ್ರೆ, ಇವತ್ತು ವಿಮೆನ್ ಕ್ರಿಕೆಟನ್ನು ಕೂತು ನೋಡ್ತಾ ಈಗೊಂದು 6 ಬರಲಿ, ಈಗೊಂದು ಕ್ಯಾಚ್ ಬರಲಿ, ಈಗೊಂದು ಔಟ್ ಆಗಲಿ, ಹೀಗೆ ಎಲ್ಲರೂ ಎಂಜಾಯ್ ಮಾಡೋ ಮಟ್ಟಕ್ಕೆ ಭಾರತದಲ್ಲಿ ವಿಮೆನ್ ಕ್ರಿಕೆಟ್ ಬೆಳೆದಿದೆ. ಇವತ್ತು ನನ್ನ ಜೊತೆ ಇರುವಂಥ ಅತಿಥಿಯ ಹೆಸರು ಹೇಳೋದಕ್ಕಿಂತ ನಾನು ಒಂದು ಇನ್ಸಿಡೆಂಟ್ ಹೇಳಿಬಿಟ್ರೆ ಬಹುಶಃ ಕನೆಕ್ಟ್ ಆಗಿಬಿಡ್ತೀರಾ ಅಂತ ಅನಿಸುತ್ತೆ. 2017 ಭಾರತ ವರ್ಲ್ಡ್ ಕಪ್ ಫೈನಲ್ಗೆ ಹೋಗಬೇಕಾದ್ರೆ ಅವರ ಇನ್ನಿಂಗ್ಸ್ ಬಹಳ ಮುಖ್ಯ ಆಗಿತ್ತು. ಅದು 45 ಬಾಲ್ಗಳಲ್ಲಿ 70 ರನ್ ಹೊಡೆದಿತ್ತು. ಸೊ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ, ವಿಮೆನ್ ಕ್ರಿಕೆಟ್ ಉತ್ಕೃಷ್ಟಕ್ಕೆ ಹೋದಾಗ, ಭಾರತದ ಉತ್ಕೃಷ್ಟಕ್ಕೆ ಹೋದಾಗ ಆ ತಂಡದ ಸದಸ್ಯೆ, ಹೆಮ್ಮೆಯ ನಮ್ಮ ಕನ್ನಡತಿ ವೇದಾ ಕೃಷ್ಣಮೂರ್ತಿ ನಮ್ಮ ಜೊತೆ ಇದ್ದಾರೆ. ವೇದಾ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇಂಟರ್ವ್ಯೂಸ್ ಸುಮಾರು ಮಾಡಿರೋದು, ಬಟ್ ಪಾಡ್ಕಾಸ್ಟ್ ಫಸ್ಟ್ ಅಂತ ಹೇಳ್ಬೋದು. ಸೊ ಡೆಬ್ಯೂ ನಿಮ್ಮ ಜೊತೆ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಾವು ಕರೆದ ತಕ್ಷಣ ಪ್ರೀತಿಯಿಂದ ಬಂದ್ರಿ ನಮ್ಮ ಜೊತೆ. ಅಂದರೆ ನಮಗೂ ಖುಷಿ ಏನಂದರೆ, ವಿಮೆನ್ ಕ್ರಿಕೆಟರ್ನ ನಾನು ಇದುವರೆಗೂ ಹೆಚ್ಚು ಇಂಟರ್ವ್ಯೂಸ್ ಮಾಡಿಲ್ಲ. ಬಟ್ ನಿಮ್ಮ ಕಷ್ಟ ಏನು, ನೀವು ಕಂಡುಕೊಂಡ ಗೆಲುವೇನು, ಇವೆಲ್ಲ ನೀವು ನನ್ನ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋರಿದ್ದೀರಿ. ಐ ಮೀನ್ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಒಂದು ನಡೆಯುತ್ತೆ ಅಂತ. ಇಂಟರ್ವ್ಯೂಸ್ ಅಂದರೆ ಆ ಸಿಮಿಲರ್ ಸೆಟ್ ಆಫ್ ಕ್ವೆಶನ್ಸ್ ಏನಿರುತ್ತೆ, ಬಟ್ ಪಾಡ್ಕಾಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಕ್ವೆಶನ್ಸ್ ಬರುತ್ತೆ, ಸ್ವಲ್ಪ ಇನ್ ಡೀಟೇಲ್ ಅಬೌಟ್ ಲೈಫ್ ಕೇಳ್ತೀರಾ. ಸೊ ಆ ಒಂದು ರೀಸನಿಂದ ಏನು ಕೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮನೇಲಿ ಕೇಳಿದ್ರು, ಪ್ರಿಪೇರ್ಡ್ ಆಗಿದೆಯಾ, ಗೊತ್ತಾ ಕ್ವೆಶನ್ಸ್ ಅಂತ. ನಂಗೆ ಕ್ವೆಶನ್ಸ್ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ಪರವಾಗಿಲ್ಲ ಅಂತ. ಸೊ ಒಂಥರ ಎಕ್ಸೈಟ್ಮೆಂಟು, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ವೇದಾ ಒಂಥರ ಪಟಾಕಿ ಇದ್ದ ಹಾಗೆ, ಅವ್ರು ಎಲ್ಲಿರ್ತಾರೋ ಅಲ್ಲಲ್ಲಿ ಸಿಡಿತಾ ಇರ್ತಾರೆ. ಸೊ ಇವರ ಡ್ರೆಸ್ಸಿಂಗ್ ರೂಮ್ನ ಬಾಸು ಕೂಡ ಡಾನ್ ಆಗಿದ್ದವರು. ಸೊ ವೇದಾ ಅವರ ಜೀವನ, ಅವರು ಬೆಳೆದು ಬಂದ ಹಾದಿ, ಕ್ರಿಕೆಟ್ಗೆ ಅವರು ಕೊಟ್ಟ ಕೊಡುಗೆ, ಕ್ರಿಕೆಟ್ನಿಂದ ಅವ್ರೇನು ಕಲ್ತರು, ಇವೆಲ್ಲ ಇವತ್ತು ವೇದಾ ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಸೊ ವೇದಾ, ನೀವು ಮತ್ತು ಕ್ರಿಕೆಟ್, ನಾನು ತಿಳ್ಕೊಂಡಿರೋ ಮಟ್ಟಿಗೆ ನೀವು ಕರಾಟೆ ಬ್ಲ್ಯಾಕ್ ಬೆಲ್ಟ್. 13ನೇ ವರ್ಷದಿಂದಲೇ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್. ಹೆಂಗೆ ಶುರು ಆಯಿತು ಈ ಕ್ರಿಕೆಟ್ ಬಗ್ಗೆ? ಮನೇಲೂ ಕೂಡ ನೀವು ಶುರು ಮಾಡಿದ್ದ ಟೈಮಲ್ಲಿ ಏನು ಹೆಣ್ಮಕ್ಳು ಕ್ರಿಕೆಟ್ ಅಂತ ಹೇಳಿದ್ರೆ ಜಾಸ್ತಿ ಏನು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ. ಈಗೊಂಚೂರು ಬದಲಾದ ಪರಿಸ್ಥಿತಿ ಇದೆ, ವಿಮೆನ್ ಕ್ರಿಕೆಟ್ ಇದೆ, ದೇ ಆರ್ ಪ್ರಮೋಟಿಂಗ್ ಇಟ್. ಬಟ್ ನೀವು ಶುರು ಮಾಡಿದ್ದು ಒಂದು ಐ ಥಿಂಕ್ 2020 ಇಯರ್ಸ್ ಆಯ್ತು ಇವಾಗ ಎಕ್ಸಾಕ್ಟ್ಲಿ ಈ ಇಯರ್ಗೆ. ಐಸಿ ಇಂಟ್ರೆಸ್ಟಿಂಗ್ ಏನು ಅಂದರೆ, ಮುಂಚೆಯಿಂದನೂ ಕಡೂರ್ ಅಂತ ಒಂದು ಚಿಕ್ಕ ಜಾಗದಲ್ಲಿ ಬರೋದು. ಆ್ಯಂಡ್ ಫಾರ್ಚುನೇಟ್ಲಿ ಏನಂದರೆ, ನಮ್ಮದು ಗಲ್ಲಿಯಲ್ಲಿ
ಒಂದು 6-7 ಮನೆ ಇತ್ತು ಅನಿಸುತ್ತೆ. ಆ 7 ಮನೆಯಲ್ಲೂ ಒಬ್ಬೊಬ್ಬರು ಹುಡುಗರು ನನ್ನ ಏಜ್ ಗ್ರೂಪಲ್ಲಿ ಇದ್ದರು. ಸೊ ನಮ್ಮಮ್ಮ ನಮ್ಮ ಅಕ್ಕಂದ್ರೆಲ್ಲ ಅವ್ರಿಗೆ ಫ್ರೆಂಡ್ಸ್ ಅಂದರೆ ನಾವೆಲ್ಲ ಒಂಥರ ಫ್ರೆಂಡ್ಸ್ ಥರ ಇದ್ದಿದ್ದು. ಸೊ ಅವ್ರ ಜೊತೆ ನಾನು ಸ್ಕೂಲಿಂದ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಹೋಗ್ಬಿಟ್ಟು ಅಲ್ಲಿ ಅದೊಂಥರ ರೂಟೀನ್ ಥರ ಆಗಿತ್ತು. ಒಂದು 2 hours 3 hours ಗ್ರೌಂಡಲ್ಲಿ ಆಡೋದು. ಆ್ಯಂಡ್ ಮನೆ ಪಕ್ಕದ್ದೇ ಗೌರ್ಮೆಂಟ್ ಕಾಲೇಜ್ ಗ್ರೌಂಡ್ ಇದ್ದಿದ್ದರಿಂದ ಸೊ ಅಷ್ಟೇನು ದೂರ ಇರ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಮನೇಲಿ ಯಾವತ್ತೂ ನನಗೆ ರಿಸ್ಟ್ರಿಕ್ಟು ಮಾಡಿಲ್ಲ, ನೀನು ಹೋಗಬೇಡ ಹುಡುಗರ ಜೊತೆ ಏನಕ್ಕೆ ಇರ್ತೀಯ ಅಂತ. ರಜೆ ಇದ್ದರೆ ಅಂತೂ ಫುಲ್ ಡೇ ನಾನು ಅವ್ರ ಜೊತೆನೇ ಇರ್ತಾಯಿದ್ದೆ. ಯಾವುದೇ ಒಂದು ಕ್ವೆಶನ್ ಆಗಲಿ, ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ನಮ್ಮಮ್ಮ ನನಗೆ ಹಾಕಿಲ್ಲ. ಮನೇಲಿ ಇದ್ದಾಗಲೇ ಹೇಳ್ತಾಯಿದ್ರು ಏನಕ್ಕೆ ಮನೇಲಿ ಕುತ್ಕೊಂಡಿದ್ಯೋ ಹೋಗಿ ಆಡೋಗು ಅಂತ. ಸೊ ಆ ಥರ ಬೆಳೆಸಿರೋದ್ರಿಂದ ಅಲ್ಲಿ ನಮ್ಮಪ್ಪಂಗೆ ಆಸೆ ಏನಿತ್ತಂದರೆ ಟೈಕ್ವಾಂಡೋ ಅವಾಗ ಒಲಿಂಪಿಕ್ಸಿಗೆ ಬರುತ್ತೆ ಅಂತ ಒಂದು ಇದಿತ್ತು. ಸೊ ನಮ್ಮಪ್ಪಂಗೆ ಇಂಡಿವಿಜುವಲ್ ಸ್ಪೋರ್ಟ್ಸ್ ಆಡಬೇಕು ಅಂತ ಒಂದಿತ್ತು. ಸೊ ಅದಕ್ಕೆ ಕರಾಟೆ ಮಾಸ್ಟರ್ನ ಕೂಡ ಕರೆಸ್ತಾರೆ ಬೆಂಗಳೂರಿಂದ ಒಬ್ರನ್ನ. ಸೊ ನನ್ನ ಕಳ್ಸೋದಕ್ಕೆ ನಮ್ಮ ಅಕ್ಕ ಹೋಗ್ಬಿಟ್ಟು ಎಲ್ಲರ ಅಮ್ಮಂದ್ರಿಗೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಇವರೆಲ್ಲ ಹುಡುಗರು ಹೋದ್ರೇ ಇವಳು ಹೋಗೋದು, ಇಲ್ಲಾಂದರೆ ಇವಳು ಇಲ್ಲ ಆಟ ಆಡಬೇಕು ಅಂತ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಎಲ್ಲರನ್ನೂ ಹಾಕ್ಬಿಟ್ರು ಕರಾಟೆಗೆ. ಸೊ ಆ ಥರ ಕರಾಟೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಟೂರ್ನಮೆಂಟ್ಸ್ಗೆ ಟ್ರಾವೆಲ್ ಮಾಡಬೇಕಾದ್ರು ಅಲ್ಲೇ ಕರಾಟೆಲ್ಲೂ ಆ ಟೈಮಲ್ಲಿ ಯಾರೂ ಹುಡುಗಿರು ಇರಲಿಲ್ಲ. ಸೊ ನಾನು ಫೈಟ್ ಮಾಡ್ತಾ ಇದ್ದಿದ್ದೆ ಎಲ್ಲ ಬಾಯ್ಸ್ ಜೊತೆ ಫೈಟ್ ಮಾಡ್ತಾ ಇದ್ದಿದ್ದು, ಬಾಯ್ಸ್ ಜೊತೆ ಟ್ರಾವೆಲ್ ಮಾಡೋದು ಅದೊಂಥರ ನಾರ್ಮ್ ಥರ ಆಗೋಗಿತ್ತು. ಸೊ ಒಂಥರ ತುಂಬಾ ಫ್ರೀಡಮ್ಮಲ್ಲಿ ಬೆಳೆದೆ. ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರಲಿಲ್ಲ, ಯಾವುದೇ ಒಂದು ಕಷ್ಟ ಅಂತ ಏನು ಹೇಳ್ತಾರಲ್ಲ ಅದನ್ನು ಮನೇಲಿ ನನಗೆ ತೋರ್ಸೋಕ್ಕೆ ಬಿಟ್ಟಿಲ್ಲ. ಪ್ರಾಬಬ್ಲಿ ಆಚೆ ಕಡೆಯಿಂದ ಜನ ಕ್ವೆಶನ್ ಮಾಡಿರ್ಬೋದು ನಮ್ಮಪ್ಪಂಗೆ ಏನು ಮಾಡ್ತಾಯಿದ್ದೀರಾ ನಿಮ್ಮ ಮಗಳ ಜೊತೆ ಅಂತ, ಬಟ್ ಅದು ಯಾವಾಗಲೂ ನನಗೆ ರೀಚ್ ಆಗಿಲ್ಲ. ಸೊ ಅದೇ ಗ್ರೂಪ್ ಆಫ್ ಬಾಯ್ಸ್ ಜೊತೆ ಯಾರೋ ಒಬ್ಬರು ಬೆಂಗಳೂರಿಗೆ ಹೋಗಿ ಲೆದರ್ ಬಾಲ್ ತೊಗೊಬಂದಿದ್ರು. ಸೊ ಅಲ್ಲಿ ಗೌರ್ಮೆಂಟ್ದು ಆಡಿಟೋರಿಯಂ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ಬೇಕಾದ್ರೆ ಒಂದು ಫೌಂಡೇಶನ್ ಹಾಕಿ ಸಿಮೆಂಟ್ ಹಾಕಿ ಬಿಟ್ಟಿದ್ರು. ಸೊ ಸಿಮೆಂಟ್ ಮೇಲೆ ಆಡಬೇಕು, ಅದು ಮಣ್ಣು ಮೇಲಂತೂ ಪಿಚ್ ಆಗೋದಿಲ್ಲ. ಸೊ ಸಿಮೆಂಟಲ್ಲಿ ಆಡ್ಬೇಕಾದ್ರೆ ಆ ಥರ ಒಂದು ಫೀಲೇ ಒಂಥರ ಡಿಫ್ರೆಂಟ್ ಆಗಿತ್ತು. ಆ ಗ್ಲವ್ಸ್ ಹಾಕ್ಕೊಳ್ಳೋದು ಒಂಥರ ಆಕ್ಸೆಸರೀಸ್ ಥರ. ಯಾವ ಏಜಲ್ಲಿ ಕೈಗೆ ಗ್ಲೌಸ್ ಹಾಕಿದ್ದು? ಐ ಥಿಂಕ್ 11 ಅನ್ಸುತ್ತೆ, 11 ಸೊ 12 ಇಯರ್ಸ್ ನಾನು ಬೆಂಗಳೂರಿಗೆ ಬಂದಾಗ. ಸೊ ಆ ಇಯರ್ ಆಗಿ ಆಡ್ಬೇಕಾದ್ರೆ ಗ್ಲವ್ಸ್ ಹಾಕೋದಾಗ ಒಂಥರ ಅದೇ ಖುಷಿ. ಆಮೇಲೆ ಸ್ಪೋರ್ಟ್ಸ್ ಅಂಗಡಿಗೆ ಹೋದರೆ ಆ ಗ್ಲವ್ಸ್ ತೊಗೊಳೋದಕ್ಕೆ ಒಂದು 200-300 ರೂಪಾಯಿ ಏನೋ ಇತ್ತು. ಅದೇ ಜಾಸ್ತಿ ಅಂತ ಅನಿಸ್ತಾ ಇತ್ತಿತ್ತು ಆ ಟೈಮಲ್ಲಿ. ಒಂದು ಗ್ಲವ್ಸಿಗೆ ಇಷ್ಟೊಂದು ಕೊಡಬೇಕು, ಒಂದು ಬಾಲ್ 100 ರೂಪಾಯಿ ಏನೋ ಇರ್ತಾಯಿತ್ತು. ಅಭ್ಯಾಸ ಇದ್ದಿದ್ದು ಟೆನ್ನಿಸ್ ಬಾಲ್ ಆಡಿ ಅಲ್ವಾ, ಅದೊಂದು 10 ರೂಪೀಸ್ 20 ರೂಪೀಸ್ ಇರುತ್ತೆ. ಸೊ ಆ ಥರ ಒಂದು ಖುಷಿ ಅನ್ನೋದೊಂದು ತಂದುಕೊಡ್ತು ಒಳಗಿಂದ. ಸೊ ಅವಾಗ ನಮ್ಮ ಅಪ್ಪಂಗೆ ಹೋಗಿ ಹೇಳಿದ್ದು ನಾನು ಕ್ರಿಕೆಟ್ ಆಡಬೇಕು, ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ. ಸೊ ನಮ್ಮ ಅಪ್ಪಗೆ ಏನು ಅನಿಸ್ತದೆ ಅಂದರೆ ಆ ಟೈಮಲ್ಲಿ ಏನೂ ಇಲ್ಲ, ಆ ಥರ ಹುಡುಗಿರಿಗೆ ಅಕಾಡೆಮಿ ಇಲ್ಲ. ಸರಿ ಅಂತ ಒಪ್ಕೊಂಡ್ರು. ಮನೇಲಿ ಕೊನೆ ಮಗಳಾಗಿರೋದ್ರಿಂದ ಹಠ ಜಾಸ್ತಿ. ಸೊ ಚಿಕ್ಕ ವಯಸ್ಸಿಂದನೂ ಏನು ಕತೆ ಹೇಳ್ತಾರೆ, ನಮ್ಮಪ್ಪ ಬರೋ ತನಕ ಕಾಯ್ತಾ ಇದ್ದೆ ಅನಿಸುತ್ತೆ. ಚಪ್ಪಲಿ ಆಗಲಿ, ಗೆಜ್ಜೆ ಆಗಲಿ, ಬಟ್ಟೆ ಆಗಲಿ ಏನೇ ಬೇಕಂದ್ರು ಹರಿದೋಗಿದ್ರೆ ಕರ್ಕೊಂಡು ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಿದ್ದಂತೆ. ನಮ್ಮಪ್ಪ ಬಂದಿದ್ದ ತಕ್ಷಣ ತೊಗೊಂಡೋಗಿದ್ದು ನನಗೆ ಬೇಕು ಅಂದಿದ್ದ ತಕ್ಷಣ ನಮ್ಮಪ್ಪ ಅವಾಗಲೇ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಬರ್ತಾಯಿದ್ರು. ಸೊ ಅಪ್ಪನ ಮುದ್ದಿನ ಮಗಳು ಬೆಳೆಸಿರೋದು ಆ ಥರ, ನನಗೆ ಯಾವತ್ತೂ ಇಲ್ಲ ಅಂತ ಅಂದಿಲ್ಲ. ಸೊ ಹಠ ಮಾಡಿದಾಗೆಲ್ಲ ಸಿಕ್ಕಿರೋದ್ರಿಂದ ನಮ್ಮಪ್ಪ ಕಮಿಟ್ ಮಾಡಿದ್ರೆ ಅವ್ರು ಮಾಡಬೇಕು ಅಂತ. ನಮ್ಮಪ್ಪ ಆರ್ಮಿಯಲ್ಲಿ ಬೇರೆ ಇದ್ದಿದ್ದು. ಸೊ ಅವ್ರಿಗೆ ಒಪ್ಕೊಂಡ್ರೆ ನಾನು ಮಾಡಬೇಕು, ಅದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ಅಜೆಂಡಾ ಇತ್ತು ಲೈಫಲ್ಲಿ. ಸರಿ ಆಯಿತು ಅಂತ ಹ್ಞೂ ಅಂತ ಒಪ್ಕೊಂಡ್ಬಿಟ್ರು. ಕಾನ್ವರ್ಸೇಷನ್ ಏನಾಗಿತ್ತು? ಏನು ಕಾನ್ವರ್ಸೇಷನ್ ಇಲ್ಲ. ನಮ್ಮ ಅಪ್ಪ ಹತ್ರ ಹೋದೆ, ನಾನು ಕ್ರಿಕೆಟ್ ಆಡಬೇಕು, ಬೆಂಗಳೂರಿಗೆ ಕರ್ಕೊಂಡೋಗಿ ಅಂದೆ. ಸರಿ ಆಯಿತು. ನ್ಯೂಸ್ ಪೇಪರಲ್ಲಿ ಆ್ಯಡ್ ಬರ್ತಾ ಇರ್ತಲ್ಲ ಅವಾಗ, ನೀನು ಯಾವ್ದಾರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಇದ್ದರೆ ಅಕಾಡೆಮಿ, ನಾನು ನೆಕ್ಸ್ಟ್ ಡೇನೇ ಕರ್ಕೊಂಡು ಹೋಗ್ತೀನಿ ಅಂತಂದರು. ಅವ್ರು ಕಾನ್ಫಿಡೆನ್ಸಲ್ಲಿ ಇದ್ರು ಯಾರು ಇರಲ್ಲ ಅಂತ. ನಾನು ದಿನ ರೆಗ್ಯುಲರಾಗಿ ನೋಡ್ತಾ ಇದ್ದೆ. ಅದರಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ KIOC ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಅದನ್ನು ತೊಗೊಂಡೋಗಿ ತೋರಿಸ್ದೆ. ನಮ್ಮಪ್ಪ ಆಮೇಲೆ ಫೋನ್ ಮಾಡಿ ಕೇಳಿದ್ರು, ಇಲ್ಲ ಇದೆ ಆ ಥರ ಒಂದು 15-20 ಹುಡುಗಿರು ಬರ್ತಾರೆ ಇಲ್ಲಿ, ಎಲ್ಲ ನಾವು ನಡೆಸ್ತಾ ಇದ್ದೀವಿ, ನೋಡ್ಕೋತಾ ಇದ್ದೀವಿ ಅಂದಾಗ ನಾನು ಆವಾಗ ಒಂದೇ ಕಾಲಲ್ಲಿ ನಿಂತ್ಕೊಂಡೆ, ನೆಕ್ಸ್ಟ್ ಡೇನೇ ಕರ್ಕೊಂಡೋಗಿ ಅಂತ. ಸೊ ನೆಕ್ಸ್ಟ್ ಡೇ ಬೆಂಗಳೂರಿಗೆ ಕರ್ಕೊಂಬಂದರು. ಆ ಬೆಂಗಳೂರಿಗೆ ಕರ್ಕೊಂಬಂದಾದ್ಮೇಲಿಂದ ವಾಪಸ್ ನಾನು ಹೋಗಿಲ್ಲ. ಸೊ ಸ್ಟೋರಿ ಆ ಥರ ಆಗಿದೆ. 20 years ಕಂಪ್ಲೀಟ್ ಆಗುತ್ತೆ ಈ ಏಪ್ರಿಲ್ಗೆ. ಸೊ ಜರ್ನಿ ತುಂಬಾ ಒಂಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಫ್ಯಾಮಿಲಿ ಕಡೆಯಿಂದ ಯಾವತ್ತೂ ಆ ಒಂದು ಪುಷ್ ಕಮ್ಮಿ ಆಗಲಿಲ್ಲ. ವಂಡರ್ಫುಲ್. ಅಂದರೆ ನಾನು ಬಹಳಷ್ಟು ಜನ ಪಾಡ್ಕಾಸ್ಟಲ್ಲೇ ನಾನು ಮಾತಾಡ್ಸಿದ್ದೀನಿ. ಬಟ್ ದೇಶಮಾನೆ ಅವರಿಂದ ಹಿಡಿದು, ವಿಜಯಲಕ್ಷ್ಮಿ ದೇಶಮಾನೆ ಅವರಿಂದ ಹಿಡಿದು ಬಹಳಷ್ಟು ಜನ ಫೀಮೇಲ್ ಅಚೀವರ್ಸ್ ಬಂದು ಇದೇ ಚೇರ್ನಲ್ಲಿ ಕೂತು ಮಾತಾಡಿದಾಗ ಅವರು ಹೇಳಿದ್ದೇ ಮನೆಯಲ್ಲಿ ರೆಸ್ಟ್ರಿಕ್ಷನ್ಸ್, ಮನೆಯಲ್ಲಿ ಪ್ರಾಬ್ಲಮ್ಸ್ ಇರಲಿಲ್ಲ ಅಂತ. ಅಂದರೆ ಮನೆಯಲ್ಲಿ ಕಷ್ಟ ಇದೆ,
ಹಣಕ್ಕೆ ಕಷ್ಟ ಇದೆ, ಬೇರೆದಕ್ಕೆ ಕಷ್ಟ ಇದೆ, ಆದರೆ ಮಕ್ಕಳನ್ನ ಬೆಂಬಲಿಸೋದಕ್ಕೆ ಕಷ್ಟ ಇಲ್ಲ ಅನ್ನೋದನ್ನ ಎಲ್ಲರೂ ಹೇಳಿದರು. ಐ ಥಿಂಕ್ ಮನೆಯಲ್ಲಿ ಮಕ್ಕಳನ್ನ ಬೆಂಬಲಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀವೆಲ್ಲರೂ ಉದಾಹರಣೆ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ಮನೆಯಲ್ಲೇ ರಿಸ್ಟ್ರಿಕ್ಷನ್ಸ್ ಇದ್ದರೆ ನೀವು ಎಷ್ಟು ಅಂತ ಬ್ಯಾಟಲ್ನ ಫೈಟ್ ಮಾಡ್ತೀರಾ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನೀವು ಮನೆಯಲ್ಲೇ ಬ್ಯಾಟಲ್ ಫೈಟ್ ಮಾಡಬೇಕು ಅಂದರೆ ಆಚೆ ಹೋಗಿ ಏನೇ ಮಾಡೋದಕ್ಕೂ ಎನರ್ಜಿನೇ ಇರಲ್ಲ. ಫಸ್ಟ್ ಆಫ್ ಆಲ್ ಫಿಸಿಕಲಿ ಎನರ್ಜಿ ಇರಲ್ಲ, ಮೆಂಟಲಿ ಎನರ್ಜಿ ಇರಲ್ಲ. ಬಿಕಾಸ್ ನೀವು ಒಳಗಡೆನೇ ಒಂದು ಬ್ಯಾಟಲ್ ನಡೆಸ್ತಾ ಇದ್ದೀರಾ. ಆ್ಯಂಡ್ ಏನೇ ಆದರೂ ಫ್ಯಾಮಿಲಿ ಯಾವತ್ತಿದ್ರೂ ನಮ್ಮನ್ನ ನೋಡಿ ಖುಷಿ ಪಡಬೇಕು, ನಮ್ಮನ್ನ ನೋಡಿ ಒಂದು ಪ್ರೌಡ್ ಫೀಲಿಂಗ್ ಬರಬೇಕು ಅಂತ ಯಾರಿಗಾರು ಇದ್ದೇ ಇರುತ್ತೆ. ಸೊ ಮನೆಯಲ್ಲೇ ಬ್ಯಾಟಲ್ ಇದ್ದಾಗ ಆಚೆ ಇನ್ಯಾರ ಜೊತೆ ಹೋಗಿ ಜಗಳಾಡ್ತೀರಾ, ಮನೆಯಲ್ಲೇ ಫೈಟಿಂಗ್ ಮಾಡಬೇಕು ಅಂದರೆ. ಸೊ ಆ ಒಂದು ಆಸ್ಪೆಕ್ಟಲ್ಲಿ ನಾನೇನು ನೋಡಿದ್ದೀನಲ್ಲ, ಮನೆಯಲ್ಲಿ ಆ ಒಂದು ಕುಷನ್ನು, ಮನೆಯಲ್ಲಿ ಆ ಒಂದು ಲಕ್ಸುರಿ ಕೊಟ್ಟಾಗ ಸರಿ ನೀವು ಮಾಡಿದ್ದೆ ಕರೆಕ್ಟ್ ಅಂತ. ಆ್ಯಕ್ಚುಲಿ 12 ಇಯರ್ಸ್ ಇದ್ದಾಗಲೇ ನಾನು ಬೆಂಗಳೂರಿಗೆ ಏನು ಬರ್ತೀನಲ್ಲ, ಇಲ್ಲಿ ಬಂದಾಗ ಕೋಚಸ್ ಎಲ್ಲ ನೋಡಿ, ಬಿಕಾಸ್ ಅಥ್ಲೆಟಿಕ್ ಆಲ್ರೆಡಿ ಇದ್ದೆ, ಕರಾಟೆ ಆಡ್ತಾ ಇದ್ದಿದ್ದರಿಂದ ಭಯ ಇರಲಿಲ್ಲ ಬಾಲ್ಗೆ, ಬಿಕಾಸ್ ಹುಡುಗರ ಜೊತೆ ಫೈಟ್ ಮಾಡ್ತಾ ಇದ್ದಿದ್ದರಿಂದ. ಸೊ ಆ ಒಂದು ಆ್ಯಟಿಟ್ಯೂಡ್ ನೋಡಿ ಇಲ್ಲ ಇಂಡಿಯಾ ಮೆಟೀರಿಯಲು ವೆರಿ ಸೂನ್ ಇಂಡಿಯಾ ಆಡ್ತಾರೆ, ನೀವು ಇಲ್ಲೇ ಇವನ್ನ ಕಳಿಸಿ ಅಂತ. ನಮ್ಮ ಅಪ್ಪನ ಪ್ಲ್ಯಾನ್ ಏನಿದ್ದಿರಂದರೆ ಒಂದು ದಿವಸ ಕರ್ಕೊಂಬಂದ್ಬಿಡೋಣ, ಅವಳದು ಆಸೆನೂ ತೀರೋಗುತ್ತೆ, ನಂದು ಕಮಿಟ್ಮೆಂಟು ಮುಗ್ದೋಗುತ್ತೆ ಅಂತ. ಬಟ್ ಅವ್ರು ಆ ಥರ ಎಲ್ಲ ಹೇಳಿದಾಗ ನಾನು ತುಂಬಾ ಸ್ಟಬ್ಬನ್ ಆಗಿದ್ದೆ, ಇಲ್ಲ ನಾನು ಆಡಲೇಬೇಕು ಅಂತ. ಆ್ಯಂಡ್ ನಮಗೆ ಯಾರು ಫ್ಯಾಮಿಲಿ ಅಂತ ಇಲ್ಲಿ ಯಾರು ಬೆಂಗಳೂರಲ್ಲಿ ಇರಲಿಲ್ಲ ಅವ್ರ ಮನೇಲಿ ಕಳ್ಸೋದಕ್ಕೆ, ಪಿ ಜಿಗೆ ಬಿಡೋದಕ್ಕೆ ಅಥವಾ ಹಾಸ್ಟೆಲಿಗೆ ಕಳ್ಸೋದಕ್ಕೆ. ಐ ವಾಸ್ ಜಸ್ಟ್ 12 ಇಯರ್ಸ್ ಓಲ್ಡ್. ಸೊ ಆವಾಗ ನಿಮ್ಗೆ ಗೊತ್ತಲ್ಲ, ಮನೇಲಿ ಮಗಳು ಒಬ್ಬಳೇ ಹೆಂಗಿರ್ತಾಳೆ ಅನ್ನೋದು ಕೂಡ ಬಂತು. ಬಿಕಾಸ್ ಅಕಾಡೆಮಿಯಲ್ಲಿ ಪಿ ಜಿ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಇತ್ತು, ಒಬ್ಬಳೇ ಬಿಡೋದಕ್ಕೆ ಒಪ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಕೋಚ್ ಯಾರಿದ್ರು ಇರ್ಫಾನ್ ಸರ್ ಅವರು ರ್ಯಾಂಡಮ್ ಆಗಿ ಒಬ್ರನ್ನ ಕರೆಸಿದ್ರು, ಸ್ಫೂರ್ತಿ ಅಂತ. ಸೊ ಅವಳು ನನಗಿಂತ 1 ವರ್ಷ ದೊಡ್ಡವಳು. ಸೊ ನಾನು 12 ಅಂದರೆ ಅವಳು 13 ಇದ್ದಿದ್ದು ಅವಾಗ. ಅವಳನ್ನ ಕರೆಸಿದ್ರು, ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಅವ್ಳು ಬಂದು ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತಂದರೆ, ಓಕೆ ಮಾ, ದಿಸ್ ಇಸ್ ವೇದಾ, ದಿಸ್ ಇಸ್ ಸ್ಫೂರ್ತಿ, ಫ್ರಮ್ ಟುಮಾರೋ ಶಿ ಇಸ್ ಯುವರ್ ಸಿಸ್ಟರ್, ಶಿ ಇಸ್ ಗೋನ್ ಟು ಸ್ಟೇ ವಿತ್ ಯು ಅಂತ ನನಗೆ ಸ್ಟೇಟ್ಮೆಂಟ್ ಹೇಳ್ಬಿಟ್ರು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಲೈಕ್ ಏನು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅವಳು ಇದ್ದವಳು, ನೋ ಪ್ರಾಬ್ಲಮ್ ಸರ್, ಐಲ್ ಟೇಕ್ ಕೇರ್ ಆಫ್ ಆಸ್ ಮೈ ಯಂಗರ್ ಸಿಸ್ಟರ್ ಅಂತ. ಓಕೆ ನೋ ಪ್ರಾಬ್ಲಮ್, ನಡ್ಕೊಂಡು ಹೋಗ್ಬಿಟ್ಲು ಅವಳು. ನಮ್ಮಪ್ಪ ನಿಂಗೆ ಅಮ್ಮ ಎಷ್ಟಮ್ಮ ವಯಸ್ಸು ನಿನಗೆ ಅಂದು. 13 ಅಂಕಲ್ ಅಂದ್ಲು. 13 ವಯಸ್ಸಲ್ಲಿ ಹೆಂಗಮ್ಮ ಡಿಸೈಡ್ ಮಾಡ್ತೀಯಾ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ. ನಮ್ಮ ಮನೆಯಲ್ಲಿ ಶೇಷಾದ್ರಿಪುರಮಲ್ಲಿ ನಮ್ಮ ಅಪ್ಪ ಅಮ್ಮ ಈ ಥರ, ನಮ್ಮಮ್ಮ ಇಲ್ಲಿ ಕೆಲಸ ಮಾಡ್ತಾರೆ, ನಮ್ಮಪ್ಪ ಅಲ್ಲಿ, ನನಗೊಬ್ಬ ತಮ್ಮ ಇದ್ದಾನೆ. ಸರಿ ಆಯಿತು, ಮನೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದು. ಅಲ್ಲಿಂದ ಸಂಜೆ ಹೋದ್ವಿ ಮನೆಗೆ. ಆ್ಯಂಡ್ ಮನೆ ಎಂಟ್ರ್ ಆಗಿದ ತಕ್ಷಣ ಅವ್ರ ಮನೇಲಿ ಕೆಲಸ ಮಾಡೋರಿದ್ದರು. ಅವ್ರ ಅಪ್ಪ ಅಮ್ಮ ಇಬ್ಬರು ಇರಲಿಲ್ಲ, ಅವರು ಶೃಂಗೇರಿಗೆ ಹೋಗಿದ್ರು, ಅವರ ತಾಯಿ ಅವರ ಮನೆ ಕಡೆ ಹೋಗಿದ್ದರು. ಅವರಪ್ಪ, ನಿಮ್ಮ ಅಪ್ಪ ಅಮ್ಮ ಇಲ್ಲ ಊರಲ್ಲಿಲ್ಲ ಅವರು. ನೀನು ಹೆಂಗಮ್ಮ ನೀನು ಡಿಸೈಡ್ ಮಾಡ್ತಾಯಿದ್ಯಾ ಎಲ್ಲ ಅಂದರು. ಅದರಲ್ಲೇನಿದೆ ಅಂಕಲ್, ಅವಳು ಇರಲಿ ನನ್ನ ಜೊತೆ, ಮನೆ ಇದೆ, ರೂಮ್ ಇದೆ, ನೋಡ್ಕೊಳ್ಳೋಕ್ಕೆ ಇದೆ, ಅಡುಗೆ ಎಲ್ಲ ಪ್ರಾಬ್ಲಮೇ ಇಲ್ಲ ಅಂತ. ಆಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರು. ಬೆಸ್ಟ್ ಪಾರ್ಟ್ ಅಂದರೆ ಮನೆಗೆ ಹೋಗಿ ಕೂತ್ಕೊಂಡಿದ್ದೀವಿ, ಅವ್ರ ಅಪ್ಪ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ. ಸೊ ಅವ್ರ ಅಪ್ಪಗೆ ಫೋನ್ ಮಾಡಿ ಅವ್ರ ಅಪ್ಪಂಗೆ ಹಿಂಗೆ ಹೇಳಿದ್ದು, ಫೋನ್ ಮಾಡಿದೆ, ಅಪ್ಪ ನಂದು ಒಬ್ಳು ಹುಡುಗಿ ಬಂದಿದ್ದಾಳೆ, ಅವಳು ನಮ್ಮನೇಲೇ ಇರ್ತಾಳೆ, ನೀವತ್ತಿಂದ ಓಕೆನಾ, ಸರಿ ಬಾಯ್ ಅಂತಂದ್ಬಿಟ್ಟು ಫೋನ್ ಇಟ್ಬಿಟ್ಲು. ನಮ್ಮಪ್ಪ ಇದ್ದಾರೆ, ಸರಿ ನನ್ನ ಹತ್ರ ಮಾತಾಡ್ಸು ಅಂತ. ಆ್ಯಂಡ್ ಅವ್ರ ಅಪ್ಪ ನಂಬಿಕೆ ಇಲ್ಲ. ಅವರಪ್ಪ ಸರಿ ಮಾತಾಡಿದ್ರು, ಪರವಾಗಿಲ್ಲ ಸರ್, ನಾವು ಇಲ್ಲಿದ್ದೀವಿ, ನೀವು ಬಿಟ್ಬಿಟ್ಟು ಹೋಗಿ, ನಾವು ಬರ್ತೀವಿ ನಾಳೆ ಅಷ್ಟೊತ್ತಿಗೆ, ಬಂದು ನಿಮಗೆ ಹೇಳ್ತೀವಿ ಅಂತ. ಆಲ್ರೆಡಿ ಒಂದು 9 o'clock ಏನೋ ಆಗಿತ್ತು. ಆವಾಗ ಬಸ್ಸಸ್ಸು ಟ್ರೈನ್ಸು ಫ್ರೀಕ್ವೆನ್ಸಿ ಕೂಡ ಕಮ್ಮಿ ಇತ್ತು ಕಡೂರಿಗೆ. ನಮ್ಮಮ್ಮ ನೋಡಿದ್ರು ನಾನು ಎಲ್ಲ ಬರಲ್ಲ ನಾನು ಅಂದೆ. ನಾನು ಹೋಗೋಕ್ಕೆ ರೆಡಿ ಇರಲಿಲ್ಲ. ನನಗೆ ಗೊತ್ತಿತ್ತು ನಾನು ಹೋದರೆ ವಾಪಸ್ ಬರಲ್ಲ ಅಂತ. ಸೊ ನಾನು ರೆಡಿ ಇರಲಿಲ್ಲ. ನಮ್ಮಮ್ಮಂಗೆ ಹೇಳ್ದೆ, ಇಲ್ಲ ನಾನು ಆಗಲ್ಲ, ನಾನು ಬರಲ್ಲ ಅಂತ. ನಮ್ಮಪ್ಪನ ನೋಡಿದ್ರು, ಅವಳು ಡಿಸೈಡ್ ಮಾಡಿದ್ದಾಳೆ ಅಂದರೆ ಅವಳನ್ನ ಬಿಟ್ಬಿಡಿ, ಅವಳು ಏನೋ ಒಂದು ಯೋಚನೆ ಮಾಡಿರೋದು, ಅವಳು ಬರಲ್ಲ, ನಾವು ಅಟ್ಲೀಸ್ಟ್ ಹೋಗೋಣ. 12 ಆದರೆ 9 o'clock 9:30 ಕೊನೆ ಬಸ್ಸೇನೋ ಇದ್ದಿದ್ದು ಕಡೂರು ಕಡೆ ಹೋಗೋದು. ಅವರಿದ್ದರು, ಇವತ್ತು ಆ ಬಸ್ ನಾವು ತೊಗೊಂಡಿಲ್ಲ ಅಂದರೆ ಇವತ್ತು ನಾವು ಎಲ್ಲರ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಇರಬೇಕಾಗತ್ತೆ, ಅಟ್ಲೀಸ್ಟ್ ನಾವು ಹೋಗ್ಬಿಡೋಣ, ಅವಳು ಬರಲ್ಲ ಅಂದಮೇಲೆ ಬರಲ್ಲ, ನೀವು ಬಿಟ್ಬಿಡಿ ಅವಳನ್ನ. ಸರಿ ಆಯಿತು ಅಂತಂದ್ಬಿಟ್ಟು ಬಿಟ್ಬಿಟ್ಟು ಹೋದರು. ಸೊ ಆವಾಗಿಂದನೇ 12 ಇಯರ್ಸಿಂದನೇ ಏನೇ ಮೇಜರ್ ಲೈಫ್ ಡಿಸಿಷನ್ ತೊಗೊಬೇಕಂದ್ರೂ ನಮ್ಮಪ್ಪ ಯಾವತ್ತಿದ್ರು, ನೀನು ಏನೋ ಯೋಚನೆ ಮಾಡಿರ್ತೀಯ, ನೀನು ಮಾಡೋದು ಕರೆಕ್ಟು. ಸೊ ಆ ಒಂದು ನಂಬಿಕೆ ನನಗೆ ಮನೆಯಲ್ಲೇ ಕೊಟ್ಟಿದ್ದರು. ಆ್ಯಂಡ್ ವಾಪಸ್ ಹೋಗಿ ನೆಕ್ಸ್ಟ್ ಡೇ 5 o'clock ಅಷ್ಟೊತ್ತಿಗೆ ಅವ್ರು ವಾಪಸ್ ಬಂದರು. ಪೇರೆಂಟ್ಸ್ ಇಬ್ಬರು ಭಯದಲ್ಲಿ ವಾಪಸ್ ಬಂದರು ಅವರು. ಬಟ್ 5 o'clock ಫೋನ್ ಮಾಡಿ ನಮ್ಮಪ್ಪಗೆ ಫೋನ್ ಮಾಡಿ ಹೇಳಿದ್ರು, ಇವತ್ತಿಂದ ನಮ್ಮಪ್ಪಗೆ ಭಯ ಆಗಿತ್ತು ಆಬ್ವಿಯಸ್ಲಿ, 5 o'clock ಫೋನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಇವತ್ತಿಂದ ನಿಮ್ಮ ಮಗಳಿದ್ದಾಳೆ ಅಂತಲೇ ಮರ್ತುಬಿಡಿ,
ನನ್ನ ಮಗಳ ಥರ ನಾನು ನೋಡ್ಕೋತೀನಿ ಅಂತ. ಆಲ್ಮೋಸ್ಟ್ 1 ಮಂತ್ 1.5 ಮಂತ್ಸ್ ನಾನು ಅಲ್ಲಿ ಅವ್ರ ಮನೇಲಿ ಇದ್ದಿದ್ದು. ಇವಾಗಲೂ ಕೂಡ ಒಂದು ಫ್ಯಾಮಿಲಿ ಥರನೇ ನಾನು ನೋಡ್ತೀನಿ. ಅವರು ಕೂಡ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ವೈಬ್ಸೇ ಬರುತ್ತೆ. ಈಗ ಅವ್ರ ಮನೆಗೆ ಹೋದರೆ ನನಗೆ ಇಷ್ಟ ಬಂದಂಗೆ ಹೋಗ್ತೀನಿ. ನಾನು ಕಿಚನಲ್ಲಿ ಏನು ಬೇಕೋ, ರೂಮಲ್ಲಿ ನಾನು ಮಲಗಬೇಕಾ, ಸೊ ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಸೊ ಆ ಮನೆ ಮಗಳು ಥರನೇ ಬೆಳೆಸಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ಪ್ರತಿಯೊಂದು ಹಂತದಲ್ಲೂ ಆ ಒಂದು ಪರ್ಸನ್ ಏನಂತ ಹೇಳ್ತಾರಲ್ಲ, ಅವ್ರು ಇಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಇರ್ತಾ ಇದ್ನ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಅವತ್ತು ಅವಳು ಒಂದು ಸ್ವಲ್ಪ ಹೆಸಿಟೇಟ್ ಮಾಡಿದ್ರು ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಬಿಡ್ತಾ ಇರಲಿಲ್ಲ. ಅಲ್ಲ, ಹೌ ಇಟ್ ಹ್ಯಾಪೆಂಡ್ ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಅನ್ಸುತ್ತೆ. ಇವಾಗ ಇರ್ಫಾನ್ ಅವ್ರು ಕರೆದ್ರು, ನಾಳೆಯಿಂದ ನಿಮ್ಮ ಮನೇಲಿ ಇರ್ತಾಳೆ ನಿಮ್ಮ ತಂಗಿ ಅಂತ ಅನ್ಕೊಳ್ಳಿ ಅಂತ ಅಂದರು. ಅದು ಹೆಂಗದು ರ್ಯಾಪೋ ಹೆಂಗಿತ್ತು ಅದು? ಅದೇ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಏನೇ ಒಂದು ಹೇಳ್ತಾರಲ್ಲ, ನಿಮ್ಮ ತಾಯಿ ತಂದೆ ಮಾಡಿರೋ ಕೆಲಸ ಕರ್ಮ ಅದೆಲ್ಲ ಮಕ್ಕಳಿಗೂ ಬರುತ್ತೆ ಅಂತ. ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಅವರ ಇಡೀ ಫ್ಯಾಮಿಲಿನ ನೋಡ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮ. ನಮ್ಮಮ್ಮ ಅವರ ತಂದೆಯವ್ರ ಕಡೆ ಎಷ್ಟೇ ಜನ ಬರ್ತಾಯಿದ್ರು ಮನೇಲಿ ನೋಡ್ಕೋತಾ ಇದ್ರು. ಯಾರೇ ಮನೆಗೆ ಬಂದರೂ ಊಟ ಮಾಡಿ ಕಳಿಸ್ತಾಯಿದ್ರು. ಸೊ ಆ ಥರ ಒಂದು ಪ್ರಾಬಬ್ಲಿ ಅವ್ರು ಮಾಡಿರೋ ಒಳ್ಳೆ ಇದರಲ್ಲಿ ನನಗೂ ಬೆನಿಫಿಷರಿ ಆಯಿತು ಅನಿಸುತ್ತೆ. ಬಿಕಾಸ್ ಈವನ್ ನಾನು ಎಲ್ಲೇ ಇದ್ದರೂ ಏನೇ ಇದ್ದರೂ ಊಟಕ್ಕೆ ಮಾತ್ರ ನನಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ. ಸೊ ಆ ಒಂದು ರೀಸನಿಂದ ಅನಿಸುತ್ತೆ ಪ್ರಾಬ್ಲಿ ಅವ್ರು ಮಾಡಿರೋದನ್ನ ನನಗೆ ಅದು ಸಿಗ್ತಾ ಇದೆ ಅಂತ. ವಂಡರ್ಫುಲ್ ವಂಡರ್ಫುಲ್. ಈಗ ಕ್ರಿಕೆಟ್ ಬಗ್ಗೆ ನಿಮಗೆ ಇಷ್ಟು ಇಂಟ್ರೆಸ್ಟ್ ಬರಬೇಕು ಅಂದರೆ ನೀವು ಕ್ರಿಕೆಟ್ ನೋಡ್ತಾ ಇದ್ರ ಒಂದು ಯಾರಿದ್ರು ಆ ಟೈಮಲ್ಲಿ ನೀವು ಅಷ್ಟು ಇನ್ಸ್ಪೈರ್ ಆಗೋದಕ್ಕೆ? ಅಂದರೆ ಯಾರು ನಾನು ಕ್ರಿಕೆಟ್ ನೋಡಿಲ್ಲ ಆ ಟೈಮಲ್ಲಿ, ಟಿ ವಿನೂ ನೋಡ್ತಾ ಇರಲಿಲ್ಲ. ಸೀರಿಯಸ್ಲಿ? ಸ್ಕೂಲಿಂದ ಒಂದು 5 o'clock ಬರ್ತಾಯಿದ್ದೆ ಮನೆಗೆ. ಬೆಳಗ್ಗೆ ಫುಲ್ ಅರ್ಲಿ ಮಾರ್ನಿಂಗ್ ಕರಾಟೆಯಲ್ಲೇ ಆಗೋಗ್ತಾಯಿತ್ತು. ಡೈರೆಕ್ಟ್ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಸ್ಕೂಲಲ್ಲಿ ಬರೋ ಸ್ಪೋರ್ಟ್ಸ್ ಎಲ್ಲ ಆಡ್ತಾಯಿದ್ದೆ. ವಾಪಸ್ ಬಂದು ಒಂದು 5 to 8 o'clock ಏನಿದ್ರು ಗ್ರೌಂಡಲ್ಲಿ, ಗ್ರೌಂಡ್ ಅಂದರೆ ಮನೆ ಆಚೆ ರೋಡಲ್ಲಿ ಆಡ್ತಾಯಿದ್ದೆ. ಬರೋ ಆಟ ಎಲ್ಲ ಆಡ್ತಾಯಿದ್ದೆ. ಗೋಲಿ, ಬುಗುರಿ, ಟೈರ್ ಓಡಿಸೋದು, ಎವ್ರಿಥಿಂಗ್ ಹ್ಯಾವ್ ಡನ್. ಆ್ಯಂಡ್ ಮ್ಯಾಂಡೇಟರಿ 1 hour ಕರೆಂಟ್ ಹೋಗ್ತಾಯಿತ್ತು 8 to 9 o'clock. ಸೊ ಆ 8 to 9 o'clock ಬೋನಸ್ ಎಲ್ಲರಿಗೂ ಆಟ ಆಡೋದಕ್ಕೆ, ಬಿಕಾಸ್ ಮನೇಲಿ ಓದೋಕ್ಕಂತೂ ಆಗ್ತಾ ಇರಲಿಲ್ಲ. ಅದಾದಮೇಲೆ 9 o'clock ವಾಪಸ್ ಮನೆಗೆ ಬಂದೆ. ಒಂದು 1/2 hour ಅದು ಕಷ್ಟಪಟ್ಟು ನಮ್ಮ ಅಕ್ಕ ಓದಿಸ್ತಾ ಇದ್ದಿದ್ದಕ್ಕೆ ಏನೋ ಓದ್ತಿಬಿಟ್ಟು ಆಮೇಲೆ ಹೋಗಿ ಮಲಗ್ತಾ ಇದ್ದಿದ್ದು ಅಷ್ಟೇ. ಅದು ಬಿಟ್ಟರೆ ನಾನು ಟಿ ವಿನೇ ನೋಡ್ತಾ ಇರಲಿಲ್ಲ. ಕ್ರಿಕೆಟು ನೋಡಿಲ್ಲ, ಟಿ ವಿನೂ ನೋಡಿಲ್ಲ, ಏನೂ ನೋಡಿಲ್ಲ. ಅಟ್ ದ ಏಜ್ ಆಫ್ 11 and 12 ಇಂಡಿಯನ್ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿತ್ತು ಹೋಗಲಿ ನಿಮಗೆ? ಏನೂ ಗೊತ್ತಿರಲಿಲ್ಲ. ನೋ ನಾಲೆಜ್. ಬರೀ ನಾನು ನೋಡ್ತಾ ಇದ್ದೆ ಅಂದರೆ WWE ನೋಡ್ತಾ ಇದ್ದೆ ಅಷ್ಟೇ. ಅದೊಂದು. ಹೂ ವಾಸ್ ಯುವರ್ ಫೇವರೇಟ್? ಜಾನ್ ಸೀನಾ. ಸೊ WWE ಒಂದು ರಿಲಿಜಿಯಸ್ ಆಗಿ ನೋಡ್ತಾ ಇದ್ದೆ. ಅದೊಂಥರ ಖುಷಿ ಕೊಡ್ತಾ ಇತ್ತು. ಮೇ ಬಿ ಬಿಕಾಸ್ ಕರಾಟೆಯಲ್ಲಿ ಇದ್ದಿದ್ದರಿಂದ ಸಿಮಿಲರ್ ಟು ಫೈಟಿಂಗ್ ಅನ್ನೋ ಒಂದು ಇದರಲ್ಲಿ ಅದೊಂದು ಇಷ್ಟ ಆಗ್ತಾಯಿತ್ತು ಹೊರತು. ಅದು ಸಂಡೇ ಆ ಸ್ಪೆಷಲ್ ರೆಸಲ್ಮೇನಿಯಾ ಅದು ಇದು ಬರ್ತಾಯಿತ್ತಲ್ಲ, ಸೊ ಅದರಲ್ಲಿ ನೋಡ್ತಾ ಇದ್ದಿದ್ದು. ಸುಮ್ಮನೆ ಫನ್ನಿಗೆ ಕೇಳ್ತಾ ಇದ್ದೀನಿ. ಈ WWE ಆಡ್ತಿದ್ರೋ? ಹೌದು, ನಾನು ಗಂಡು ಮಕ್ಳ ಜೊತೆ ಅಲ್ಲ, ನಮ್ಮ ಅಕ್ಕನ ಮಗ ಏನಿದ್ದಾನೆ, ನನಗೂ ನಮ್ಮ ಅಕ್ಕಂಗೂ 14 years ಡಿಫ್ರೆನ್ಸ್ ಇದ್ದಿದ್ದರಿಂದ ನನಗೂ ನನ್ನ ನೆಫ್ಯೂಗೂ 7 ವರ್ಷ ಡಿಫ್ರೆನ್ಸು. ಓಕೆ. ಸೊ ಅವನಿಗೆ ಎಲ್ಲ ನಾನು ಮಾಡಿದ್ದೀನಿ. ಎತ್ತು ಬಿಸಾಕೋದು, ಚೋಕ್ ಸ್ಲ್ಯಾಮ್ ಮಾಡೋದಾಗಲಿ, ಪಂಚ್ ಮಾಡೋದಾಗಲಿ. ಸೊ ಅಲ್ಲಿ ನಮ್ಮ ಮನೇಲಿ ಒಂದು ಔಟ್ ಹೌಸ್ ಥರ ಒಂದಿತ್ತು. ಸೊ ಆ ರೂಮಲ್ಲಿ ನಮ್ಮ ಅಣ್ಣಂದು ರೂಮ್ ಇದ್ದಿದ್ದು. ಅವನು ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ಆ ರೂಮ್ ಖಾಲಿಯಾಗೇ ಇರ್ತಾಯಿತ್ತಲ್ಲ, ಅಲ್ಲೋಗಿ ಎಲ್ಲ ಅವನ ಮೇಲೆ ಪ್ರಯೋಗ ಮಾಡೋದು. ಆ್ಯಂಡ್ ಬೈದ್ಬಿಟ್ಟು ಬೆದರಿಸ್ಬಿಟ್ಟು ಕಳಿಸೋದು. ಓಕೆ. ಏನಾರ ಹೋಗಿ ನಿಮ್ಮ ಅಮ್ಮಂಗೋ ಅಥವಾ ನಮ್ಮಮ್ಮಂಗೋ ಹೇಳಿದ್ರೆ ಆಮೇಲೆ ಸರಿ ಇರಲ್ಲ ಅಂತ. ಸೊ ಸಿಬ್ಲಿಂಗ್ಸ್ ಥರನೇ ಬೆಳೆದಿರೋದ್ರಿಂದ ಅಲ್ಲಿ ತುಂಬಾ ಪ್ರಯೋಗಗಳು ನಡೆದಿದೆ. ಓಕೆ. ಸೊ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೀಸೋದೊಂದೇ ಗೊತ್ತು. ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ದೇವರಾಣೆಗೂ ಗೊತ್ತಿರಲಿಲ್ಲ. ಅದು ನಾನು KIOC ಜಾಯಿನ್ ಆದಾಗ ಅವಾಗ ಆ ಇಯರಲ್ಲಿ 2005 ಫಸ್ಟ್ ಟೈಮ್ ವಿಮೆನ್ ಫೈನಲ್ಸಲ್ಲಿ ರನ್ನರ್ಸ್ ಅಪ್ ಆಗಿರ್ತಾರೆ ವರ್ಲ್ಡ್ ಕಪ್ಪಲ್ಲಿ. ಸೊ ಮಿಥಾಲಿ ರಾಜ್ ಅವರಿದ್ದರು, ಕರುಣಾ ಜೈನ್ ಅವರಿದ್ದರು. ಸೊ ಅಲ್ಲಿ ಜಾಯಿನ್ ಆದಾಗ ಮಮತಾ ಬೇನು, ಶಾಂತಾರಂಗಸ್ವಾಮಿ ಇವ್ರುಗಳೆಲ್ಲ ಹೆಸರು ಕೇಳಿದ್ದು, ನೂಶಿನ್ ಅಲ್ ಕದೀರ್ ಅಂತ. ಆ್ಯಂಡ್ ಅದು ಬಿಟ್ಟರೆ ನಾನು ಅವ್ರು ಆಡೋದು ಯಾವತ್ತೂ ನೋಡಿರಲಿಲ್ಲ. ದೆನ್ ಹೆಂಗೆ ನಿಮ್ಗೆ ಕ್ರಿಕೆಟ್ ಹಂಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಆ ಒಂದು ಬಾಲು, ಆ ಫೀಲು, ಗ್ಲವ್ಸ್ ಹಾಕೊಳ್ಳೋದು ಒಂಥರ ಡಿಫ್ರೆಂಟಾಗಿ ಅನಿಸ್ತು. ಫ್ಯಾಸಿನೇಟಿಂಗ್ ಅನ್ನಿಸ್ತು. ವೆರಿ ಫ್ಯಾಸಿನೇಟಿಂಗ್ ಅನಿಸ್ತು. ಬಿಕಾಸ್ ಆ ಟೈಮಲ್ಲಿ ನೀವು ಕಡೂರಲ್ಲಿ ಕ್ರಿಕೆಟ್ ಅಂದರೆ
ಈ ಥರ ಏನು ರೋಡ್ ಸೈಡ್ ಕ್ರಿಕೆಟ್ ಆಡ್ತಾರೋ ಅದು ಕ್ರೇಜ್ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಬಟ್ ಈ ಥರ ಸೀರಿಯಸ್ ಆಗಿ ಕ್ರಿಕೆಟ್ ಆಡ್ತಾರೆ ಅನ್ನೋದೊಂದು ಯಾವಾಗಲೂ ಬಂದಿಲ್ಲ. ಸೊ ಅಂಥ ಒಂದು ಚಿಕ್ಕ ಜಾಗದಿಂದ ಬಂದು ಇವಾಗ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದೊಂಥರ ಡಿಫ್ರೆಂಟ್ ಫೀಲಿಂಗೇ ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು ಹುಡುಗಿ ಹೋಗಿ ಈ ಥರ ಕ್ರಿಕೆಟ್ ಆಡ್ತಾರೆ ಅಂತ. ಓಕೆ, ಕ್ರಿಕೆಟ್ ಒಂದು ಸೀರಿಯಸ್ ಗೇಮ್ ಅಂತ ವೇದಾಗ ಅರ್ಥ ಆಗಕ್ಕೆ ಶುರುವಾಗಿದ್ದೆ ಅವಾಗ? ಬ್ಯಾಟ್ ಕೊಡ್ತಾರೆ, ಗ್ಲೌಸ್ ಹಾಕೋಬೇಕು, ಹೊಡಿಬೇಕು, ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಸ್ಟಾರ್ಟ್ ಮಾಡಿ 2005 ಬಿಕಾಸ್ ಅಥ್ಲೆಟಿಕ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾಯಿದ್ದೆ ಅಂತ 2006 ಡೆಬ್ಯೂ ಮಾಡಿದೆ. 13 ಇಯರ್ ಏಜಲ್ಲೇ ಐ ಡೆಬ್ಯೂಟ್ ಫಾರ್ ಸೀನಿಯರ್ ಟೀಮ್ ಆ್ಯಂಡ್ ಐ ಪ್ಲೇಡ್ 11 ನಾನು ಆಡಿದೆ. ಮಮತಾ ಮೇಬೆನ್ ನನಗೆ 11 ಆಡಿಸಿದೆ ಫೀಲ್ಡಿಂಗೋಸ್ಕರ. ಕ್ಯಾಚಸ್ ಎತ್ತಾಕ್ತಾಳೆ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾಳೆ, ಸಾಕು. ಬಿಕಾಸ್ ಬ್ಯಾಟಿಂಗೂ ಇಲ್ಲ, ಬೌಲಿಂಗೂ ಇಲ್ಲ, ಬರೀ ಫೀಲ್ಡಿಂಗ್ ಮಾಡ್ತಾಯಿದ್ದೆ ನಾನು. ಸೊ ಅಲ್ಲಿಂದ ಒಂದು ಸ್ವಲ್ಪ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಓಕೆ ಮೇ ಬಿ ನಾನೇನೋ ಡಿಫ್ರೆಂಟ್ ಎಲ್ಲರಿಗಿಂತ ಒಂದು ಸ್ಪೆಷಲ್ ಆಸ್ಪೆಕ್ಟ್ ನನ್ನ ಹತ್ರ ಇದೆ. ಫೀಲ್ಡಿಂಗ್ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಯಿತು. ಆ್ಯಂಡ್ 2010 2006 ಅಷ್ಟೊತ್ತಿಗೆ BCCI ಅವರು ಮರ್ಜ್ ಆಗಿದ್ದರಿಂದ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಇರ್ತಾಯಿತ್ತು. ಅಲ್ವಾಗಲೂ ಇನ್ನೂ ಒಂಥರ ಚಿಕ್ಕ ವಯಸ್ಸು, ಸ್ಕೂಲ್ ಬಂಕ್ ಮಾಡೋಕ್ಕೆ ಸಿಗ್ತಾಯಿದೆ, ಕ್ಲಾಸಿಗೆ ಹೋಗೋಂಗಿಲ್ಲ, ಎಕ್ಸಾಮ್ಸ್ ಬರೀ ಡೈರೆಕ್ಟ್ ಫೈನಲ್ ಎಕ್ಸಾಮ್ಸ್ ಬರೆಯೋಕು, ಬೇರೆ ಏನು ಇದಿಲ್ಲ ಅನ್ನೋದೊಂದು ಫೀಲಿಂಗ್ ಇದರಿಂದ ಆಚೆನೇ ಇರೋದು ಖುಷಿ ಕೊಡ್ತಾಯಿತ್ತು. ಬಟ್ 2010 ವೆನ್ ಐ ಗಾಟ್ ಸೆಲೆಕ್ಟೆಡ್ ZCA ಕ್ಯಾಂಪ್ ಅಂತ, ಝೋನಲ್ ಕ್ರಿಕೆಟ್ ಕ್ಯಾಂಪ್ ಅಂತ, ಇಡೀ ಸೌತ್ ಝೋನಿಂದ ಒಂದು 30 ಪೀಪಲ್ನ ಸೆಲೆಕ್ಟ್ ಮಾಡಿದರು. ಅಲ್ಲಿಂದ ಮ್ಯಾಚಸ್ಗೆ ಇವಾಗ ಆ 30ಇಂದ 15 ಮೆಂಬರ್ಸ್ನ ಪಿಕ್ ಮಾಡ್ತಾರೆ. ಆ 15 ಮೆಂಬರ್ಸಲ್ಲಿ ಸೆಲೆಕ್ಟ್ ಆಗಿದೆ, ಆಸ್ ಅ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಆಗಿದೆ. ಅದು ಸೊ 5 ಝೋನಿಂದ 15 ಪೀಪಲ್ ಏನಿರುತ್ತೆ, ಅರೌಂಡ್ 30, 60, 75 ಪೀಪಲ್. ಸೊ ಆ 75ಇಂದ 15 ಜನನ ಪಿಕ್ ಮಾಡ್ತಾಯಿದ್ರು ಇಂಡಿಯನ್ ಟೀಮ್ ಜೊತೆ ಕ್ಯಾಂಪ್ ಮಾಡೋದಕ್ಕೆ. ಸೊ 15 ಇಂಡಿಯನ್ ಟೀಮ್ ಅವ್ರು ಏನಿದ್ರು ಪ್ರೆಸೆಂಟ್ ಇಂಡಿಯನ್ ಟೀಮ್ ಪ್ಲಸ್ 15 ಈ 75ಇಂದ ಸೆಲೆಕ್ಟ್ ಮಾಡಿ ಆ 15 ನಾನು ಸೆಲೆಕ್ಟ್ ಮಾಡಿ ಇಂಡಿಯನ್ ಟೀಮ್ ಅವ್ರ ಜೊತೆ ಏನು ಕ್ಯಾಂಪ್ ಮಾಡ್ತೀನಲ್ಲ, ದಟ್ ಈಸ್ ವೆನ್ ಐ ಫೆಲ್ಟ್ ಇಷ್ಟೊಂದು ಜನ ಬೀಟ್ ಮಾಡಿ ನಾನು ಇಲ್ಲಿದ್ದೀನಿ ಇವತ್ತು ಅಂದರೆ ಐ ಥಿಂಕ್ ಐ ಹ್ಯಾವ್ ದ ಸ್ಟಫ್ ಟು ಪ್ಲೇ ಫಾರ್ ಇಂಡಿಯಾ ಅಂತ. ಸೊ ಆ ಕಾನ್ಫಿಡೆನ್ಸ್ ಏನು ಬಂತು, ವಿದಿನ್ ಅ ಇಯರ್ ಡೆಬ್ಯೂ ಮಾಡಿದೆ ನಾನು ಇಂಡಿಯಾಗೆ. ಐ ಥಿಂಕ್ ದಟ್ ಈಸ್ ವೆನ್ ಐ ರಿಯಲೈಸ್ಡ್ 2010 ಐ ರಿಯಲೈಸ್ಡ್. ಅಲ್ಲಿ ತನಕ ಜನ ಹೇಳ್ತಾ ಇದ್ದಾರೆ ಸುಮ್ಮನೆ ಇಂಡಿಯಾಗೆ ಆಡ್ಬೋದು, ಅದಾಡ್ಬೋದು, ಇದಾಡ್ಬೋದು ಅಂತ. ಐ ವಾಸ್ ಓನ್ಲಿ ಪ್ಲೇಯಿಂಗ್ ಫಾರ್ ಫನ್. 2010 ಅನಿಸ್ತು ಆಡ್ಬೋದು ನಾನು ಅಂತ. ಇಟ್ ಈಸ್ ಅ ಸೀರಿಯಸ್ ಗೇಮ್ ಅಂತ. ಇಟ್ ಈಸ್ ಅ ಸೀರಿಯಸ್ ಗೇಮ್ ಅಲ್ಲ, ಐ ಹ್ಯಾವ್ ದ ಸಬ್ಸ್ಟೆನ್ಸ್ ಟು ಮೇಕ್ ಇಟ್ ಬಿಗ್. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಐ ಹ್ಯಾವ್ ಸಮಥಿಂಗ್. ವಾವ್. ಇವಾಗ ನೀವು ಎಂಟರ್ ಆಗೋ ಟೈಮಲ್ಲಿ ಯಾರ್ಯಾರು ನಿಮ್ಮ ಜೊತೆ ಇದ್ದರು? ಐ ಮೀನ್ ಯಾರ್ಯಾರ ಜೊತೆಗೆ ಎಂಟರ್ ಆದರು? ಅವಾಗ ಜಸ್ಟ್ ಇನ್ನು ಡೆಬ್ಯೂ ಮಾಡಿದ್ದು ಹರ್ಮನ್ 2009 ಡೆಬ್ಯೂ ಮಾಡಿದ್ದು. ಸೊ 10 ನಾವು ಕ್ಯಾಂಪ್ ಮಾಡಿದಾಗ ಆ ಒಂಥರ ಯಂಗ್ ಫನ್ ಮಾಡೋದು, ಪ್ರ್ಯಾಂಕ್ಸ್ ಮಾಡೋದು ಜೊತೆಗೆ ನಾವು ಸೇರ್ಕೊಂಡು ಮಾಡ್ತಾಯಿದ್ದಿದ್ದು. ಸೊ ಹರ್ಮನ್ ಆ್ಯಂಡ್ ಐ ಅಲ್ಲಿಂದ ವಿ ಗಾಟ್ ಅಲಾಂಗ್ ವೆರಿ ವೆಲ್. ಸೊ ಇಂಡಿಯನ್ ಟೀಮ್ಗಳು ಆಡಬೇಕು ಅಂದರೆ ಸಿಕ್ಕಾಪಟ್ಟೆ ಸಿಚುವೇಶನಲ್ಲಿ ಇಬ್ಬರು ಒಟ್ಟಿಗೆ ಹೋಗಿ ಸಿಕ್ಕಾಕೊಂಡಿರೋದು, ಅಲ್ಲಿಂದ ಬಚಾವಾಗಿ ಬರೋದು ಅಥವಾ ಯಾರನ್ನಾರ ಗೋಳ ಇಕ್ಕೊಳ್ಳೋದು, ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡು ಎಸ್ಕೇಪ್ ಆಗಿ ಬಂದಿರೋದು. ಹೌದು. 2012 ಆ್ಯಕ್ಚುಲಿ ಏನಾಯಿತು ಅಂದರೆ ವೆಸ್ಟ್ ಇಂಡೀಸ್ ಹೋಗ್ತಾ ಇದ್ವಿ. ಸೊ ನನಗೆ ಹರ್ಮನ್ಗೆ ಆ ವಯಸ್ಸಿಗೆ ಗಾಂಚಲಿ ಜಾಸ್ತಿ ಇತ್ತು. ನಮ್ಗೆ ಎಲ್ಬಿಟ್ರು ನಾವು ಬರೆಗೆ ಹೋಗ್ತೀವಿ ವಾಪಸ್ಸು, ಏನು ಪ್ರಾಬ್ಲಮ್ ಇಲ್ಲ, ಅದು ಇದು ಅಂತ ಒಂಥರ ಓವರ್ ಕಾನ್ಫಿಡೆನ್ಸು. ಆ ವಯಸ್ಸಲ್ಲಿ ನಿಮ್ಗೆ ಗೊತ್ತಲ್ಲ, ಏನೋ ಅಚೀವ್ ಮಾಡಿದ್ದೀವಿ ನಾವು ಲೈಫಲ್ಲಿ ಅನ್ನೋದೊಂದು ಫೀಲಿಂಗ್ ಆಲ್ರೆಡಿ ಇತ್ತು. ನಾವು ವೆಸ್ಟ್ ಇಂಡೀಸಿಂದ ನಾವು ಇಂಡಿಯಾಗೆ ವಾಪಸ್ ಬರಬೇಕಂದ್ರೆ ವಯಾ ಲಂಡನ್ ಬರಬೇಕಿತ್ತು. ಸೊ ಲಂಡನಲ್ಲಿ ಏನು ಆ ಹಾಲ್ಟ್ ಇತ್ತು ಆ್ಯಂಡ್ ಐ ಥಿಂಕ್ ಅಟ್ 11-12 hours ಏನೋ ಇತ್ತು ಅನಿಸುತ್ತೆ, ನೋ ಐಡಿಯಾ. ಆ್ಯಂಡ್ ಟೈಮಿಂಗ್ಸ್ ಎನಿವೇಸ್ ವೆಸ್ಟ್ ಇಂಡೀಸಿಂದ ಲಂಡನ್ ಟು ಇಂಡಿಯಾ ಟೈಮ್ ಡಿಫ್ರೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಯು ಡಿಂಟ್ ಹ್ಯಾವ್ ಸ್ಮಾರ್ಟ್ ವಾಚಸ್ ಅಥವಾ ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ, ವಾಟ್ಸಪ್ಪು ಅಷ್ಟೇನು ಇರಲಿಲ್ಲ. ಸೊ ಇವಾಗಾದರೆ ನೀವು ಹೋಗಿ ಲ್ಯಾಂಡ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ನೆಟ್ ಇದೆಯೋ ಇಲ್ವೋ ನಿಮ್ಮದು ಟೈಮ್ ಚೇಂಜ್ ಆಗುತ್ತೆ ಫೋನಲ್ಲಿ. ಆವಾಗ ಅಷ್ಟು ಗೊತ್ತಿರಲಿಲ್ಲ. ಸೊ ಫುಲ್ ಇಡೀ ಫ್ಲೈಟ್ ಮಲಗಿಲ್ಲ ನಾವು ವೆಸ್ಟ್ ಇಂಡೀಸ್ ಟು ಲಂಡನ್ನು. ಸುಮ್ಮನೆ ಮ್ಯಾಗ್ಝಿನು ಅದು ಇದು ಅಂದ್ಕೊಂಡು. ಆ್ಯಂಡ್ ಮ್ಯಾಗ್ಝಿನಲ್ಲಿ ಒಂದು ಸಿಮ್ ಕಾರ್ಡ್ ಸಿಗುತ್ತೆ ಲಂಡನ್ನಲ್ಲಿ, ಯು ಕ್ಯಾನ್ ಟಾಕ್ 100 minutes ಇಂಡಿಯಾಲಿ ಫ್ರೀಯಾಗೆ. ಸೊ ಅದೊಂಥರ ಏನೋ ಗೋಲ್ಡ್ ಸಿಕ್ಕಿರೋ ರೇಂಜಲ್ಲಿ ಖುಷಿಯಾಗಿದ್ರಿ. ಸಿಮ್ ಇದೆ, ಎತ್ಕೋ ಅಲ್ಲಿ ಏರ್ಪೋರ್ಟಲ್ಲಿ ಮಾತಾಡೋಕ್ಕೆ ಸಿಗುತ್ತೆ, ಮನೆಗೆ ಫೋನ್ ಮಾಡಬಾರ್ದು ಅಂತ. ಸೊ ಅಲ್ಲಿ ಹೋದ್ವಿ. ಸೊ ಲಂಡನ್ ಈಸ್ ಅ ಬಿಗ್ ಏರ್ಪೋರ್ಟ್, ಡಿಫ್ರೆಂಟ್ ಟರ್ಮಿನಲ್. ಆ ಟರ್ಮಿನಲ್ ಡಿಫ್ರೆಂಟ್ ಇರುತ್ತೆ ಅಂತಲೂ ನಮಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಏನು ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಆದರೆ ಹಿಂದೆ 2011 ಡೈರೆಕ್ಟ್ ಲಂಡನ್ಗೆ ಹೋಗಿ ವಾಪಸ್ ಬಂದಿರೋದು. ಸೊ ಈ ಥರ ಟ್ರಾನ್ಸಿಟ್
ಫ್ಲೈಟ್ಸು ನಮಗೆ ಫಸ್ಟ್ ಟೈಮ್ ಇದ್ದಿದ್ದು, ಅವಳಿಗೂ ಫಸ್ಟ್ ಟೈಮ್, ನನಗೂ ಫಸ್ಟ್ ಟೈಮ್. ಸೊ ನಾವು ಅಲ್ಲಿ ಹೋದ್ವಿ, ಥಿಂಕ್ ಗೇಟ್ 57 or 58 ಏನಾಯಿತು. ಸೊ ಆ ಫ್ಲೈಟಲ್ಲಿ ಡಿಸ್ಕಷನ್ ಇದೆ, ವೆಸ್ಟ್ ಇಂಡೀಸ್ ಎಲ್ಲ ನಾವು ಎಲ್ಲಿ ಬೇಕಾದ್ರೆ ಎಲ್ಲಿ ಬಿಟ್ಟರು ಮನೆಗೆ ವಾಪಸ್ ಹೋಗೋಷ್ಟು ತಾಕತ್ತಿದೆ, ನಾವು ಮಾತಾಡ್ಕೊಂಡು ಡೀಲ್ ಮಾಡ್ಬೋದು, ಪರವಾಗಿಲ್ಲ ಅಂತ. ಲ್ಯಾಂಡ್ ಆದ್ವಿ ಟರ್ಮಿನಲಲ್ಲಿ. ಗೇಟ್ 58 ನಮ್ಮದು ಗೇಟ್ ಏನಿತ್ತು 57 ತನಕ ಕಾಣಿಸ್ತಾ ಇತ್ತು. 57 ಆದಮೇಲೆ ಪಕ್ಕದಲ್ಲೇ 58 ತಾನೆ ಅಂದ್ಕೊಂಡು ಜಾಲಿಯಾಗಿದ್ವಿ, ಶಾಪಿಂಗ್ ಮಾಡ್ಕೊಂಡು ಇದು ಮಾಡ್ಕೊಂಡು. ಎಲ್ಲರೂ ಹೇಳಿದ್ರು ಇಲ್ಲ ಬಾ ಹೋಗೋಣ ಅದು ಇದನ್ನೇ, ನೀವು ಹೋಗಿ ನಮ್ಗೆ ಗೊತ್ತು ಬರ್ತೀವಿ ನಾವು ಅಂತ ಅಂದ್ಬಿಟ್ಟು ಕೂತಿದ್ವಿ. ಸೊ ಟೈಮ್ ಇವಾಗ ಆಗಿರೋದು ಗೊತ್ತಾಗಿಲ್ಲ. ಸಡನ್ನಾಗಿ ಟೈಮ್ ನೋಡಿದ್ದೀವಿ, ಟೈಮ್ ಡಿಫ್ರೆನ್ಸಲ್ಲಿ ಫ್ಲೈಟಿಗೆ ಇನ್ನೇನು 10 minutes ಇದೆ ಬೋರ್ಡಿಂಗ್ ಕ್ಲೋಸ್ ಆಗೋದಕ್ಕೆ. ಸೊ ಇಟ್ಕೊಂಡು ಓಡ್ತಾ ಇದ್ದೀವಿ ಅಲ್ಲಿ ಏರ್ಪೋರ್ಟಲ್ಲಿ. 57 ರೀಚ್ ಆದರೆ ಪಕ್ಕದಲ್ಲಿ ಗೇಟೇ ಇಲ್ಲ. 58 ಎಲ್ಲಿ 58 ಅಂತ ಅವಳಿದ್ದಾಳೆ ಅಲ್ಲಿ ಏರ್ಪೋರ್ಟಲ್ಲಿ. ಯಾರೋ ಕೆಲಸ ಮಾಡಿದೆ, ಅವಳಿಗೋಗಿ ಕೇಳು ನೀನು ಅಂತಂದು. ನಾನು ಹೇಳ್ದೆ, ಹೋಗಿ ಕೇಳಿದೆ, 58 ಇಸ್ ಇನ್ ಅ ಡಿಫ್ರೆಂಟ್ ಟರ್ಮಿನಲ್, ಇಲ್ಲಿಂದ ಹೋಗಿ ಅಲ್ಲಿ ಟ್ರೈನ್ ಬರುತ್ತೆ, ಟ್ರೈನ್ ಹತ್ಕೊಂಡು ಡಿಫ್ರೆಂಟ್ ಟರ್ಮಿನಲ್ ಯು ಹ್ಯಾವ್ ಟು ಗೋ ದೇರ್ ಅಂತ. ಫೋನ್ ಇಲ್ಲ ನಮ್ಮ ಹತ್ರ. ಇಂಡಿಯಾಗೆ ಫೋನ್ ಮಾಡೋಕ್ಕೆ ಸಿಮ್ ಕಾರ್ಡ್ ಏನು ತೊಗೊಂಡಿದ್ದೀವೋ ಆ 100 minute ಮಟಾಶ್, ಅದರಲ್ಲಿ ಕಾಲ್ ಇಲ್ಲ. ಬೇರೆ ಯಾರ ಹತ್ರನೂ ಸಿಮ್ ಕಾರ್ಡು ಇಲ್ಲ. ಅವ್ರಿಗೇನು ಇಂಟರ್ನ್ಯಾಷನಲ್ ರೋಮಿಂಗ್ ಆ ಟೈಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಯಾರು ಆ್ಯಕ್ಟಿವೇಟು ಕೂಡ ಮಾಡಿರಲ್ಲ. ವೈಫೈ ವಾಟ್ಸಪ್ ಏನೂ ಇಲ್ಲ. ಸೊ ಕನೆಕ್ಟ್ ಮಾಡೋದಕ್ಕೂ ನಮಗೆ ಗೊತ್ತಿಲ್ಲ ಹೆಂಗಾಗಬೇಕು ಅಂತ. ಅವಳಿಗೆ ನೋಡಿದೆ, ನಿನ್ನ ಹತ್ರ ಕಾಸು ಎಷ್ಟಿದೆ ಅಂದು. ಪಾಕೆಟಲ್ಲಿ ಒಂದು $400-500 ಏನೋ ಇತ್ತು. ನಿನ್ನ ಹತ್ರ ಎಷ್ಟಿದೆ? ನನ್ನ ಹತ್ರನೂ ಅಷ್ಟೇ ಇದೆ ಅಂತೆ. ಪರವಾಗಿಲ್ಲ ಬಿಡು, ಬಿಟ್ಬಿಟ್ಟು ಹೋದರೆ ಫ್ಲೈಟಲ್ಲಿ ಕೆಳಗೆ ಹೋಗ್ಬಿಟ್ಟು ಕೌಂಟ್ರಲ್ಲಿ ಫ್ಲೈಟ್ ಟಿಕೆಟ್ ತೊಗೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ವಿ. ಅವ್ರು ಲಾಸ್ಟ್ ಟ್ರೈ ಕೊಡೋಣ, ಹೋಗೋಣ ಗೇಟ್ ಹತ್ರ ನೋಡೋಣ ಅಂತ. ಅಲ್ಲೋಗಿ ಗೇಟ್ ಹತ್ರ ಹೋದರೆ ನಮ್ಮ ಕೋಚು, ಫೀಲ್ಡಿಂಗ್ ಕೋಚು, ಒಂದು 2-3 ಜನ ಸ್ಟಾಫ್ ನಿಂತ್ಕೊಂಡು ನೋಡ್ತಾಯಿದ್ರು. ಬಾ ಜಲ್ದಿ ಬಾ ಅಂತ. ಫ್ಲೈಟ್ ಆ್ಯಕ್ಚುಲಿ 10-15 minutes ನಮಗೋಸ್ಕರ ಹೋಲ್ಡ್ ಮಾಡಿ, ನಾವು ಫ್ಲೈಟ್ ಎಂಟರ್ ಆಗಿದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು. ಫುಲ್ ಎಂಬಾರೆಸ್ಡ್ ಆಗಿ ಇಬ್ಬರು ಹೋಗಿ ಬಚ್ಚಿಕೊಂಡು ಕೂತ್ಕೊಂಡಿದ್ವಿ. ಬಟ್ ದ್ಯಾಟ್ ವಾಸ್ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ ದಟ್ ಇಟ್ ಆಲ್ವೇಸ್ ಸ್ಟೇ ವಿತ್ ಮೀ ಅನ್ಸುತ್ತೆ. ಹೇಳ್ತಾರಲ್ಲ ಓವರ್ ಕಾನ್ಫಿಡೆಂಟ್ ಆಗಿ ಯಾವಾಗಲೂ ಇರಬಾರ್ದು ಅಂತ. ಐ ಥಿಂಕ್ ಒಂದು ಪ್ರೈಮ್ ಎಕ್ಸಾಂಪಲ್. ಅವಾಗಿನ್ನೂ ಮಾತಾಡಿದ್ವಿ, ಆ ಫ್ಲೈಟಲ್ಲಿನೂ ಮಾತಾಡಿದ್ದು. ಆ್ಯಂಡ್ ಅದೇ ಥರ ಆಯಿತು ಕೂಡ. ಬಟ್ ಸ್ಕೇರಿ ಹಿಂಗೆ ನೋಡಿದ್ರೆ ಆ ಟೈಮಲ್ಲಿ ಯಾವ ಥರ ಇಬ್ಬರು. ಆ್ಯಂಡ್ ಐ ವಾಸ್ 19, she was 21 or something. ಸೊ ಯಂಗ್, ನೋ ಎಕ್ಸ್ಪೀರಿಯನ್ಸ್ ಟು ನೌ. ಇವಾಗ ಅದ್ರ ಬಗ್ಗೆ ಮಾತಾಡಿದ್ರೆ ನಗು ಬರುತ್ತೆ. ಬಟ್ ಇಟ್ ವಾಸ್ ಒನ್ ಆಫ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಾವಿಬ್ಬರು ಜೊತೆಗೆ ಮಾಡಿರೋದು. ಅದು ಟೆರಿಬಲಿ ಏನಾದ್ರು ಫೇಲ್ ಆಗಿದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದು ಇಲ್ಲ. ಡಿಸಿಪ್ಲಿನರಿ ಆ್ಯಕ್ಷನ್ ಏನಾದ್ರು ತೊಗೊಂಡು ಗಿಲೆಕ್ಟರ್ಸ್ ಡ್ರಾಪು ಮಾಡ್ಬೋದಾಗಿತ್ತು ಅದಾದಮೇಲೆ. ಸೊ ಆ ಸಾಧ್ಯತೆಯೂ ಇರ್ತಾಯಿತ್ತು. ಬಿಕಾಸ್ ಸ್ವಲ್ಪ ಸ್ಟ್ರಿಕ್ಟಾಗಿ ತುಂಬ ಇರ್ತಾಯಿದ್ರು ಆ ಟೈಮಲ್ಲಿ. ಇವಾಗೆಲ್ಲ ಕಾಮನ್ ಅನಿಸುತ್ತೆ, ಪರವಾಗಿಲ್ಲ, ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಬನ್ನಿ ಅಂತ. ಬಟ್ ಆ ಟೈಮಲ್ಲಿ ಡ್ರಾಪ್ ಆಗೋ ಸಾಧ್ಯತೆಯೂ ಇತ್ತು ಟೀಮಿಂದ. ಫಸ್ಟ್ ಡೆಬ್ಯೂ ಹೆಂಗಿತ್ತು ಅಟ್ ದ್ಯಾಟ್ ಸಿಚುವೇಶನ್? ವಾಟ್ ಯು ಫೆಲ್ಟ್ ವೆನ್ ಯು ವರ್ ಎಂಟರಿಂಗ್? ಸೂಪರ್ ಆಗಿತ್ತು. ಅದ್ರ ಹಿಂದಿನ ದಿವಸನೇ ಅಗೇನ್ ಹರ್ಮನ್ ಮತ್ತು ನಾನು ಆಲ್ರೆಡಿ ಒಂದು ಕಿರಿಕ್ ಮಾಡಿದ್ವಿ. ಏನು ಮಾಡಿದ್ರಿ? ಐ ಥಿಂಕ್ ನಿಮ್ಮ ಕಿರಿಕ್ಗಳಿಗೆ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅನ್ಸುತ್ತೆ ನಾನು. ಆ್ಯಕ್ಚುಲಿ ನಾವು ಡಾಬಿಯಲ್ಲಿ ಇದ್ವಲ್ಲ. ಸೊ ಅರೌಂಡ್ ಒಂದು 2.5 kilometers ದೂರದಲ್ಲಿ ಶಾಪಿಂಗ್ ಸೆಂಟರ್ ಇದೆ ಅಂತ ಕೇಳ್ಪಟ್ವಿ. ಟ್ಯಾಕ್ಸಿ ಏನೇ ಮಾಡಿದ್ರು ಕಾಸು ಜಾಸ್ತಿ. ಅಷ್ಟು ಕಾಸು ನಮ್ಮ ಹತ್ರ ಇರಲಿಲ್ಲ. ಸೊ ಅಲ್ಲಿ ಕಾಸು ಕೊಟ್ಟರೆ ಶಾಪಿಂಗ್ ಕಟ್ ಡೌನ್ ಮಾಡಬೇಕಿಲ್ಲ ಊಟ ಕಟ್ ಡೌನ್ ಮಾಡಬೇಕು. ಊಟ ಶಾಪಿಂಗ್ ನೋ ಕಾಂಪ್ರಮೈಸ್ ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಪ್ರಾಕ್ಟೀಸಿಗೆ ವಾಪಸ್ ಬರಬೇಕಾಗಿತ್ತು 2 o'clockಗೆ. ಅಲ್ಲೇ ಲೇಟ್ ಆಯಿತು. ನಾನು ಹರ್ಮನ್ ಮತ್ತು ನೇಹಾ ಇನ್ನೊಬ್ಳು ಇದ್ದರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಟೈಮ್ ಆಗ್ತಾಯಿದೆ, ನಾವು ವಾಪಸ್ ಹೋಗೋಕ್ಕಾಗಲ್ಲ, ಮಳೆ ಬರೋ ಥರ ಇದೆ, ಪ್ರಾಕ್ಟೀಸಿಗೆ ಬೇರೆ ಲೇಟಾಗಿ ಹೋದರೆ ಸರಿ ಇರಲ್ಲ ಅಂತ. ಇಲ್ಲ ಆಯಿತು ಅಂತ ಫುಲ್ ಆ ಪೇಪರ್ ಬ್ಯಾಗ್ಸಲ್ಲಿ ಹಾಕ್ಕೊಂಡಿದ್ದಾರೆ. ಸ್ಟಾರ್ಟೆಡ್ ಕಮಿಂಗ್, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಏನು ಮಾಡೋದು? ಪೇಪರೆಲ್ಲ ಹರಿದೋಯ್ತು, ಬಟ್ಟೆ ಎಲ್ಲ ಕೆಳಗೆ ಬಿದ್ದಿದೆ, ಶಾಪಿಂಗ್ ಎಲ್ಲ ಕೆಳಗೆ ಬಿದ್ದಿದೆ. ಆಮೇಲೆ ಏನು ಮಾಡಿದ್ವಿ, 3 ಜನ ಜಾಕೆಟ್ ತೆಗೆದ್ಬಿಟ್ಟು ಆ ಜಾಕೆಟ್ ಒಳಗೆ ತುಂಬಿ ಅದನ್ನು ಕಟ್ಬಿಟ್ಟು ಹಿಂಗೆ ಹಾಕ್ಕೊಂಡು ಓಡ್ಕೊಂಬಂದಿರೋದು. ಜಸ್ಟ್ ಐ ಥಿಂಕ್ 5 minutes ಬಿಫೋರ್ ಪ್ರಾಕ್ಟೀಸ್ ಟೈಮ್ ಏನೋ ಆಲ್ರೆಡಿ ಜನ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ಆವತ್ತಿನ ದಿವಸ ಹೋಟೆಲ್ ಏನಿದೆ, ಹೋಟೆಲ್ ಪಕ್ಕನೇ ಗ್ರೌಂಡ್ ಇದ್ದಿದ್ದು. ಸೊ ಅಲ್ಲೇ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ನಡ್ಕೊಂಡು ರೀಚ್ ಆಗೋ ಟೈಮ್ಗೆ ಇನ್ನೂ 5 ನಿಮಿಷ ಇತ್ತು. ಎಲ್ಲ ಹೋಗಿ ರೂಮಲ್ಲಿ ಬಿಸಾಕಿ ಬಟ್ಟೆ ಹಾಕೊಂಡು ನೋಡ್ಕೊಂಡು ಹೋಗಿದ್ದು ಕೆಳಗಡೆ. ಇನ್ನೊಂದು 5 ನಿಮಿಷ ಆಗಿದೆ, ಡೆಬ್ಯೂನೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನೆಕ್ಸ್ಟ್ ಡೇ ಡೆಬ್ಯೂ ಇದ್ದಿದ್ದು. ಆಫ್ಟರ್ನೂನ್ ಗೇಮ್ ಏನಿರುತ್ತೆ, ಆಫ್ಟರ್ನೂನ್ ಯೂಶ್ವಲಿ ಬೆಳಗ್ಗೆ ಆಡಿ ಅಭ್ಯಾಸ ಇರೋದು. ಆ್ಯಂಡ್ ಇಂಗ್ಲೆಂಡಲ್ಲಿ ಸನ್ಸೆಟ್ ತುಂಬ ಲೇಟ್ ಆಗುತ್ತೆ. ನೈಟ್ 8 o'clock 9 o'clock ಆದರೂ ಸನ್ ಇರುತ್ತೆ ಸಮ್ಮರಲ್ಲಿ.
ಸೊ ಅಲ್ಲಿ ಡೆಬ್ಯೂ ಮಾಡಿದಾಗ ಜುಲನ್ ಗೋಸ್ವಾಮಿ ಕ್ಯಾಪ್ಟನ್ ಇದ್ದಿದ್ದು. ಸೊ ಜುಲನ್ ಏನಿಲ್ಲ, ಆ ಟೂರ್ನಮೆಂಟ್ ಹೋಗೋಕ್ಕಿಂತ ಮುಂಚೆನೇ ನಿನಗೆ ನಂಬರ್ 5 ಎಲ್ಲ ಮ್ಯಾಚಲ್ಲೂ ಆಪರ್ಚುನಿಟಿ ನಾನು ಕೊಡ್ತೀನಿ, ಯುಟಿಲೈಸ್ ಮಾಡ್ಕೋ, ಟ್ಯಾಲೆಂಟ್ ಇದೆ, ಎಕ್ಸಿಕ್ಯೂಟ್ ಮಾಡು ಅಂತ. ಆ್ಯಂಡ್ ಹೋದಾಗ ಐ ಥಿಂಕ್ ಅಗೇನ್ ಹರ್ಮನ್ ಜೊತೆನೇ ಬ್ಯಾಟಿಂಗ್ ಆಡಿದ್ದು ಅನಿಸುತ್ತೆ. ಅವಳು 50 ನೋಡಿದ್ಲು. ಐ ಆಲ್ಸೋ ಗಾಟ್ ಮೈ 50 ಫಸ್ಟ್ ಮ್ಯಾಚಲ್ಲೇ ಡೆಬ್ಯೂ 50 ಹೊಡೆದಿದ್ದು. ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್. ಮ್ಯಾಚ್ ಗೆಲ್ಲಿಲ್ಲ ನಾವು, ಬಟ್ ಫೀಲಿಂಗ್ ವಾಸ್ ರಿಯಲಿ ಗುಡ್. ಓಕೆ, ಅಲ್ಲಿ ತನಕ ಏನು ಅನಿಸ್ತಾ ಇತ್ತು ಆಫ್ ಮೇಡ್ ಫಾರ್ ದಿಸ್ ಲೆವೆಲ್ ಅಂತ, ಅದು ಆಡಿದಾಗ ಐ ಆಮ್ ಡೆಫಿನೆಟ್ಲಿ ಫಿಟ್ ಇನ್ ಆಗ್ತೀನಿ ಇಲ್ಲಿ. ಇಟ್ಸ್ ನಾಟ್ ಸಮಥಿಂಗ್ ಬೈ ಲಕ್ ಆರ್ ಫ್ಲೂಕ್ ಅಂತ. ಐ ಡಿಸರ್ವ್ ಇಟ್, ಐ ವರ್ಕ್ಡ್ ಹಾರ್ಡ್ ಆ್ಯಂಡ್ ಐ ಹ್ಯಾವ್ ದ ಎಬಿಲಿಟಿ ಟು ಬಿ ಹಿಯರ್ ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಟ್ ಈಸ್ ಗೋಯಿಂಗ್ ಆನ್ ಆರ್ ಇಟ್ ಈಸ್ ಓವರ್, ಐ ಡೋಂಟ್ ನೋ, ಬಟ್ ಇಟ್ಸ್ ದೇರ್, ಇಟ್ಸ್ ಗ್ರೇಟ್ ಮೆಮರೀಸ್. ಯಾವುದೇ ಸ್ಪೋರ್ಟ್ ಅಥವಾ ಅಥ್ಲೆಟಿಕ್ಸ್ ಆಗಲಿ ಸುಮ್ಮನೆ ಹೀಗೆ ಕೈಗೂಡೋದಿಲ್ಲ. ಇಟ್ ನೀಡ್ಸ್ ಲಾಡ್ ಆಫ್ ಎಫರ್ಟ್. ಸೊ ನಾನೊಬ್ಬ ಕ್ರಿಕೆಟರ್ ಆಗಿ ಮುಂದುವರಿಬೇಕು ಅಂದಾಗ ನಿಮ್ಮ ಮುಂದೆ ಇದ್ದಿದ್ದ ಚಾಲೆಂಜಸ್ ಏನು? ಫಿಸಿಕಲಿ, ಫಿಸಿಕಲಿ ಡೆಫಿನೆಟ್ಲಿ. ಮೆಂಟಲಿ ಅಂದರೆ ಅಟ್ ದಟ್ ಪಾಯಿಂಟ್ ನಾನು ಏನು ಹೇಳ್ದಂಗೆ, ಆ ಸ್ಟೇಜ್ ಆಫ್ ಲೈಫ್ ಓನ್ಲಿ ಯಾವ ಥರ ಅಂದರೆ ಯು ಆರ್ ಯಂಗ್, ಯು ಫೀಲ್ ಸುಪೀರಿಯರ್ ಟು ಅ ಲಾಟ್ ಆಫ್ ಥಿಂಗ್ಸ್. ಸೊ ಅವಾಗ ನನಗೆ ಆ ಒಂದು ಸುಪೀರಿಯಾರಿಟಿ ಫೀಲಿಂಗ್ ಬಂದು, ಫಸ್ಟ್ ಮ್ಯಾಚಲ್ಲೇ 50 ಹೊಡೆದಿದ್ದೀನಿ ಅಂದರೆ ಇಟ್ ಈಸ್ ಅ ಪೀಸ್ ಆಫ್ ಕೇಕ್. ಓಕೆ. ಸೊ ಆ ಥರ ಒಂದು ಮೈಂಡ್ ಸೆಟ್ ಕೂಡ ಬಂತು, ಇದು ಈಸಿ, ಆರಾಮಾಗಿ ಮಾಡ್ಕೊಬೋದು ಅಂತ. ದಟ್ ಈಸ್ ವೆನ್ ಇನ್ ಅ ಇಯರ್ಸ್ ಟೈಮ್ ಐ ಗಾಟ್ ಡ್ರಾಪ್ಡ್ ಆಲ್ಸೋ. ದೆನ್ ಇಟ್ ಟುಕ್ ಮಿ ಅ ಕಪಲ್ ಆಫ್ ಇಯರ್ಸ್ ಟು ಮೇಕ್ ಅ ಕಮ್ ಬ್ಯಾಕ್. ಆ 2 years ಜರ್ನಿಯಲ್ಲಿ ಕಮ್ ಬ್ಯಾಕ್ ಇಸ್ ವೆರಿ ಡಿಫಿಕಲ್ಟ್. ಅದು ನಾನು ಅರ್ಥ ಮಾಡ್ಕೊಂಡೆ. ನೀನು ರಾ ಟ್ಯಾಲೆಂಟ್ ಅಲ್ಲಿ ಡೆಬ್ಯೂ ಮಾಡ್ಬಿಡ್ಬೋದು, ಟು ಸಸ್ಟೈನ್ ಇಟ್ಸ್ ಡಿಫಿಕಲ್ಟ್, ಟು ಕಮ್ ಬ್ಯಾಕ್ ಇಟ್ಸ್ ಮೋರ್ ಡಿಫಿಕಲ್ಟ್. ಸೊ ಆ ಕಮ್ ಬ್ಯಾಕ್ ಅನ್ನೋದಿದ್ದು ಒಂದು ಅಡ್ವಾಂಟೇಜ್ ಅಂದರೆ ಏಜ್ ಬೈ ಮೈ ಸೈಡ್ ಇತ್ತು. ವರ್ಕ್ಡ್ ಹಾರ್ಡ್ ಇನ್ ಆಲ್ ಲೆವೆಲ್. ಕನ್ಸಿಸ್ಟೆನ್ಸಿ ವಾಸ್ ಸಮಥಿಂಗ್ ತುಂಬಾ ಬೇಕಾಗಿತ್ತು. ಬಟ್ ಆ ಕಮ್ ಬ್ಯಾಕ್ ಮಾಡಿದಾಗ ಐ ಕುಡ್ ಸಸ್ಟೈನ್ ಫಾರ್ ಅನದರ್ 5-6 years ಇನ್ ದಿ ಇಂಡಿಯನ್ ಟೀಮ್. ಎಲ್ಲ ಮ್ಯಾಚು ಆಡಿದ್ದೀನಿ. 2 years ಅಲ್ಲೇ ಯು ಹ್ಯಾವ್ ಸೀನ್ ದ ಪೀಕ್ ಆ್ಯಂಡ್ ಡೌನ್, ಎರಡನ್ನೂ ನೋಡಿದ್ರಿ. ಒಂದು ಡೆಬ್ಯೂಲಿ 50 ಹೊಡೆದ್ರಿ, ಡೆಫಿನೆಟ್ಲಿ ಎಷ್ಟು ಅಪ್ರಿಸಿಯೇಷನ್ಸ್ ಬಂದಿರುತ್ತೆ, ಪತ್ರಿಕೆಗಳಲ್ಲಿ ಬರ್ದಿರ್ತಾರೆ. ಅಟ್ ದ ಸೇಮ್ ಟೈಮ್ ಡ್ರಾಪ್ ಆದಾಗ್ಲೂ ಅದೊಂದು ಕ್ರಿಟಿಸಿಸಮ್ ಬಂತು ಡೆಫಿನೆಟ್ಲಿ. ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಟ್ಯಾಲೆಂಟ್ ಇದೆ. ಐ ವಾಸಂಟ್, ನಾನು ಹೇಳ್ದಂಗೆ, ಬಿಕಾಸ್ ನಂದು ಕ್ಯಾರೆಕ್ಟರ್ ಯಾವ ಥರ ಇತ್ತು ಅಂದರೆ ಐ ವಾಸ್ ಮೋರ್ ಫನ್ ಲವಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಪೀಪಲ್ ಥಾಟ್ ಐ ಆಮ್ ನಾಟ್ ಸೀರಿಯಸ್, ಬಟ್ ದಟ್ ಈಸ್ ನಾಟ್ ದ ಟ್ರೂತ್. ಎವ್ರಿಬಡಿ ಒಂದೇ ಥರ ಇರೋಕ್ಕಾಗಲ್ವಲ್ಲ. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಡಿಫ್ರೆಂಟ್. ನೀವು ಒಬ್ಬರು ಸೀರಿಯಸ್ ಆಗಿ ಇಂಟ್ರೋವರ್ಟ್ನ ನೀವೇನು ನೋಡ್ತಿರೋ, ದ ಸೇಮ್ ಥಿಂಗ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಅನ್ ಎಕ್ಸ್ಟ್ರೋವರ್ಟ್. ಸಮನ್ ಹೂ ಲೈಕ್ಸ್ ಗೋಯಿಂಗ್ ಔಟ್, ಎಕ್ಸ್ಪ್ಲೋರಿಂಗ್, ಮೀಟಿಂಗ್ ಪೀಪಲ್. ಈಗ ಯಾರೇ ಸಿಕ್ಕಿದ್ರು ಕೂತ್ಕೊಂಡು ಮಾತಾಡ್ತಾ ಇರೋದು, ದೇ ಥಾಟ್ ಐ ಆಮ್ ನಾಟ್ ಸೀರಿಯಸ್, ವಿಚ್ ಈಸ್ ನಾಟ್ ಟ್ರೂ. ಅದನ್ನೆಲ್ಲ ರೈಟ್ ಆಫ್ ಮಾಡೋದಕ್ಕೆ ಐ ನೀಡೆಡ್ ಪರ್ಫಾರ್ಮೆನ್ಸ್. ಸೊ ಆ ಪರ್ಫಾರ್ಮೆನ್ಸ್ ಡೊಮೆಸ್ಟಿಕ್ ಲೆವೆಲಲ್ಲಿ ತುಂಬಾ ಇಂಪಾರ್ಟೆಂಟ್, ಕನ್ಸಿಸ್ಟೆಂಟಾಗಿ ಬರಬೇಕಾಗಿತ್ತು. ಸೊ ಇವಾಗ ಹೆಂಗಿತ್ತು ಅಂದರೆ ಆ ಹಂತದಲ್ಲಿ 150 ಹೊಡೆದ್ರೆ ನೆಕ್ಸ್ಟ್ ಬಂದುಬಿಟ್ಟು ನೀನೊಂದು 100 ಹೊಡಿ, ಅವಾಗ ಸೆಲೆಕ್ಟ್ ಮಾಡ್ತೀವಿ. ಅಥವಾ ಇಲ್ಲಿ 100 ಹೊಡೆದ್ರೆ ನೆಕ್ಸ್ಟ್ ಟೂರ್ನಮೆಂಟ್ ಇಲ್ಲಿ 100 ಹೊಡಿ, ಅವಾಗ ಸೆಲೆಕ್ಟ್ ಮಾಡ್ತೀವಿ. ಸೊ ಆ ಥರ ದೇ ವೇರ್ ಎಕ್ಸ್ಪೆಕ್ಟಿಂಗ್ ಅನ್ರಿಯಲಿಸ್ಟಿಕ್. 2 years ಅಲ್ಲಿ ವಾಟ್ ವೆಂಟ್ ರಾಂಗ್? ನೀವು ಡ್ರಾಪ್ ಆಗೋವರೆಗೆ ಏನಾಯಿತು, ಯಾಕಾಯಿತು ಹಾಗೆ? ಸೊ 50 ಆದಮೇಲೆ ದಟ್ ಟೂರ್ನಮೆಂಟ್ ಐ ವಾಸ್ ಐ ಥಿಂಕ್ 2nd or 3rd highest ರನ್ ಗೆಟರ್ ಏನಾಗಿದ್ನೋ. ಅದಾದಮೇಲೆ ನೆಕ್ಸ್ಟ್ ಸೇಮ್ ಇಂಗ್ಲೆಂಡಿಗೆ ಹೋಗೋ ಅಷ್ಟೊತ್ತಿಗೆ ಇನ್ ಆ್ಯಂಡ್ ಔಟ್ ಆಫ್ ದ ಟೀಮ್ ಬರ್ತಾಯಿತ್ತು. ಬ್ಯಾಟಿಂದ ಅಷ್ಟು ರನ್ಸ್ ಬರ್ತಾ ಇರಲಿಲ್ಲ. ಆ್ಯಸ್ ಅನ್ ಆಲ್ರೌಂಡರ್ ಆವಾಗ ಬೌಲಿಂಗಲ್ಲಿ ಎಫೆಕ್ಟಿವ್ ಆಗಿದ್ರೂ ಇಲ್ಲ, ನೀನು ಪ್ರೈಮರಿಲಿ ಅ ಬ್ಯಾಟರ್. ಆ್ಯಂಡ್ ಲಾಟ್ ಆಫ್ ಪಾಲಿಟಿಕ್ಸ್ ಆಲ್ಸೋ ಇನ್ ಬಿಟ್ವೀನ್. ಸೊ ಸೆಲೆಕ್ಟರ್ಸ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಟುಗೆದರ್ ಆ್ಯಸ್ ಅ ಮ್ಯಾನೇಜರ್. ಅವ್ರಿಗೆ ಬೇರೆಯವ್ರನ್ನ ಆಡಿಸ್ಬೇಕು ಅಂತ ಇದು. ಸೊ ಈಸಿ ಟಾರ್ಗೆಟ್ನ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಟು ಟೆಲ್ ಯು ಆರ್ ನಾಟ್ ಸೀರಿಯಸ್ ಆ್ಯಂಡ್ ಓವರ್ ಪವರ್ ಥಿಂಗ್ಸ್. ಹಂಗೆ ಅಂದಿದ ತಕ್ಷಣ ನೆಕ್ಸ್ಟ್ ಮ್ಯಾಚಲ್ಲಿ ಇಫ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್, ಅದು ಸ್ಟ್ರೇಟ್ ಅವೇ ಡ್ರಾಪ್ ಮಾಡೋಣ ಅನ್ನೋದು. ಸೊ ಒನ್ ಆಪರ್ಚುನಿಟಿ ಆ್ಯಂಡ್ ಡ್ರಾಪ್ ಆ ಥರ. ಸೊ ಆ ಥರ ಆದಾಗ, ಅದು ಗೊತ್ತಾದಾಗ ಆ್ಯಸ್ ಅ ಪ್ಲೇಯರ್ ಯು ಫೀಲ್ ಅ ಲಿಟಲ್ ಇನ್ಸೆಕ್ಯೂರ್. ಸೊ ಆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಆ್ಯಂಡ್ ಔಟ್ ಆಗಬೇಕಾದ್ರೆ ಒಂದೊಂಥರ ಆ ಒಂದು ಆಸ್ಪೆಕ್ಟಲ್ಲಿ ಸ್ವಲ್ಪ ಕಷ್ಟ ಆಗಿದ್ದು. ಆ್ಯಂಡ್ ವೆರಿ ಯಂಗ್ ಅಟ್ 18-19 ಯು ಹಾರ್ಡ್ಲಿ ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್. ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಅದನ್ನೆಲ್ಲ ನಿಮಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಸುಮ್ಮನೆ ಕೂತ್ಕೊಂಡು ಸೀರಿಯಸ್ ಆಗಿ ಅಥವಾ ವಿತೌಟ್ ಸ್ಮೈಲಿಂಗ್ ಆರ್ ವಿತೌಟ್ ಟಾಕಿಂಗ್ ಕೂತ್ಕೊಳ್ಳಿ ಅಂದರೆ ದಟ್ ಈಸ್ ನಾಟ್ ಬೀಯಿಂಗ್ ಮೈ ಸೆಲ್ಫ್. ಸೊ ಐ ಥಿಂಕ್ ದಟ್ ಈಸ್ ಆ್ಯನ್ ಐ ರಿಯಲೈಸ್ಡ್ ಪಾಲಿಟಿಕ್ಸ್ is something which is there, very much there, and they always target. ಇವಾಗ ಇನ್ನು 2-3 ಜನ ಇದ್ದಾರೆ ಅಂದರೆ
ಒಂದಿಬ್ಬರನ್ನ ಟಾರ್ಗೆಟ್ ಮಾಡಿಲ್ಲ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ದ ಥರ್ಡ್ ಪರ್ಸನ್ ಗೆಟ್ಸ್. ಸೊ ಆ ಥರ ಒಂದು ಆಸ್ಪೆಕ್ಟ್ ಕೂಡ ಆಯಿತು. ಆ್ಯಂಡ್ ಹರ್ಮನ್ ಅಟ್ ದಟ್ ಟೈಮ್ ವಾಸ್ ಸ್ಕೋರಿಂಗ್ ವೆರಿ ವೆಲ್. ಸೊ ಆ ಹರ್ಮನ್ನ ಟಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ದೇ ಸ್ಟಾರ್ಟೆಡ್ ಟಾರ್ಗೆಟಿಂಗ್ ಮೀ ಆಲ್ಸೋ ಅಟ್ ದ ಸೇಮ್ ಟೈಮ್. ಸೊ ಅದೊಂಥರ ಇನ್ ಆ್ಯಂಡ್ ಔಟ್ ನಾನು ಐ ಗಾಟ್ ಡ್ರಾಪ್ಡ್ ಸೇಯಿಂಗ್ ಶಿ ಇಸ್ ನಾಟ್ ಸ್ಕೋರಿಂಗ್ ಅದು ಇದು ಅಂತ. 2 ಮ್ಯಾಚಲ್ಲಿ ಏನು ಡಿಸೈಡ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಹಿಂದಿನ ಟೂರ್ನಮೆಂಟಲ್ಲಿ ವೆನ್ ಐ scored, when I'm your top 3 run getters and ನಾನು ಇದ್ದೀನಿ ಅಂದರೆ there is something in me. So and I felt the way it was handled also, maybe if something like that happened now, ಯಾರೋ ಒಬ್ರು ಕ್ಯಾಪ್ಟನು ಅಥವಾ ಕೋಚ್ ಯಾರೋ ಒಬ್ರು ಕಾನ್ವರ್ಸೇಷನ್ ಮಾಡ್ಬೋದಾಗಿತ್ತು ಪ್ರಾಬ್ಲಿ ಟು ಕಮೆಂಟಲ್ಲಿ ಏನು ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಏನು ಎಕ್ಸಾಕ್ಟ್ಲಿ ಆಗ್ತಾ ಇದೆ ಅಂತ. ದಟ್ ಡಿಡ್ಂಟ್ ಹ್ಯಾಪನ್. ಸೊ ವೈ ಐ ವಾಸ್ ಡ್ರಾಪ್ಡ್ ಆಲ್ಸೋ ಐ ಡೋಂಟ್ ನೋ. ಓಕೆ. ಆ್ಯಂಡ್ ವಾಟ್ ವಾಸ್ ಹ್ಯಾಪ್ನಿಂಗ್ ಆಲ್ಸೋ ಐ ಡೋಂಟ್ ನೋ. ಸೊ ತುಂಬಾ ಒಂದು ಅನ್ಆನ್ಸರ್ಡ್ ಪೀರಿಯಡ್ ಅದಿದ್ದು. ಏನು ಮಾಡಬೇಕು, ಕಮ್ ಬ್ಯಾಕ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಲೂ ಯಾರು ಏನು ಹೇಳಿರಲಿಲ್ಲ. ಸೊ ಯಾರು ಹೆಲ್ಪು ಸಿಗಲಿಲ್ಲ? ಇಲ್ಲ, ಇಟ್ ವಾಸ್ ಆಲ್ ಆನ್ ಮೈ ಓನ್ ವಾಟ್ ಐ ಡಿಡ್ ಆಫ್ಟರ್ವರ್ಡ್ಸ್. ಸೊ ಫಿಗರ್ ಔಟ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಿ ವಾಪಸ್ ಸೆಲೆಕ್ಟ್ ಆಗೋದಕ್ಕೆ ಇಟ್ ವಾಸ್ ಅ ಡಿಫ್ರೆಂಟ್ ಚಾಲೆಂಜ್ ಆಲ್ ಟುಗೆದರ್. ಹೌ ವಾಸ್ ದ ಫೀಲಿಂಗ್ ವೆನ್ ಯು ಹರ್ಡ್ ಡ್ರಾಪ್ ಔಟ್ ಮಾಡ್ತಿದ್ದಾರೆ ಅಂತ ಅಂದಾಗ? ಒಂಥರ ಅಟ್ ಒನ್ ಪಾಯಿಂಟ್ ಐ ಸ್ಟಾರ್ಟೆಡ್ ಎಕ್ಸ್ಪೆಕ್ಟಿಂಗ್ ಅನಿಸುತ್ತೆ. ಬಿಕಾಸ್ ಇದು ಇನ್ ಆ್ಯಂಡ್ ಔಟ್ ಆಗ್ತಾ ಇದ್ನಲ್ಲ 11 ಒಳಗೆ ಆಚೆ, ದಟ್ ವಾಸ್ ಹ್ಯಾಪ್ನಿಂಗ್. ಆ್ಯಂಡ್ ಇಲ್ಲಿ ಕಮ್ ಬ್ಯಾಕ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಅಟ್ ದ ಸೇಮ್ ಟೈಮ್ ಎವ್ರಿ ಇಯರ್ ಡಿಫ್ರೆಂಟ್ ಸ್ಟೇಟಲ್ಲಿ ಸೆಲೆಕ್ಟರ್ಸ್ ಇರ್ತಾರೆ, ಎವ್ರಿ 2 years 3 years ಒನ್ಸ್. ಸೊ ನಮ್ದು ಅಲ್ಲಿ ತನಕ ಹೈದ್ರಾಬಾದ್ ಅವ್ರು ಸೆಲೆಕ್ಟರ್ ಆಗಿದ್ರು ಏನೋ. ಆ್ಯಂಡ್ ಐ ವಾಸ್ ಆ್ಯಂಡ್ ನೀವು ಸೌತಿಂದ ಬರ್ತಾ ಇದ್ದೀರ ಅಂದರೆ ನಿಮ್ಮ ಸೆಲೆಕ್ಟರ್ ಸಪೋರ್ಟ್ ಇಲ್ಲ ಅಂದರೆ ಬೇರೆ ಸೆಲೆಕ್ಟರ್ಸ್ ಏನೂ ಮಾಡಲ್ಲ. ಓಕೆ. ಆ್ಯಂಡ್ ಒನ್ ಆಫ್ ದ ಸೆಲೆಕ್ಟರ್ಸ್ ವರ್ ಟಾರ್ಗೆಟಿಂಗ್ ಮೀ ಅಂತ ಏನು ನನಗೆ ಕೇಳಿ ಬಂದಿದ್ದು. ಆ್ಯಂಡ್ ಇಟ್ ವಾಸ್ ವೆರಿ ಅನ್ಫೇರ್ ಅಟ್ ದಟ್ ಪಾಯಿಂಟ್. ಆ್ಯಂಡ್ ಫಾರ್ಚುನೇಟ್ಲಿ ಬೈ 2014 ನಮ್ಮ ಕರ್ನಾಟಕದಿಂದ ಸೆಲೆಕ್ಟರ್ ಆಗಿದ್ದು. ಆ್ಯಂಡ್ ಶಾಂತಾರಂಗಸ್ವಾಮಿ ಬಿಕೇಮ್ ದ ಸೆಲೆಕ್ಟರ್ ಎಟ್ ದಟ್ ಟೈಮ್. ಆ್ಯಂಡ್ ಅವ್ರಿಗೆ ಅರ್ಥ ಆಗೋಷ್ಟೊತ್ತಿಗೆ ದೆನ್ ಶಿ ಫಿಗರ್ಡ್ ಔಟ್. ಆ್ಯಂಡ್ 2015 ಐ ಮೇಡ್ ಮೈ ಕಮ್ ಬ್ಯಾಕ್. ಸೊ ಆ 1 year ಏನಿತ್ತು, ಐ ಥಿಂಕ್ a lot goes to her also. ಯಾವ ಥರ ಏನಾಗಿದೆ ಆ್ಯಂಡ್ ಫಿಗರ್ಡ್ ಔಟ್ ದಟ್ ಇಟ್ ವಾಸ್ ಕ್ವೈಟ್ ಅನ್ಫೇರ್. ವೆನ್ ಐ ವಾಸ್ ಡೂಯಿಂಗ್ ವೆಲ್ ಐ ವಾಸ್ ಡ್ರಾಪ್ ಬಿಕಾಸ್ ನಾಟ್ ಫಾರ್ ಕ್ರಿಕೆಟ್, something else, and they were doing politics and the selectors were unfair anta. And she gave me an opportunity. She told me, I'm going to give you 3 games. 3 games alli if you do well, it is in your hands. So 3 games alli you have to prove yourself. Yeah, prove ಮಾಡಿ. if it happens, fair enough. Otherwise then I don't know. Okay. I can't give you more opportunities than that. ಆ ಸಿಚುವೇಶನಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಿತ್ತು? ನನಗೆ 3 ಪಂದ್ಯಗಳಿವೆ, 3 ಪಂದ್ಯದಲ್ಲಿ I thought it is enough. I thought 3 games is enough. And matches were in Chinnaswamy. ನಾನು ನನ್ನನ್ನು ಪ್ರೂವ್ ಮಾಡ್ಬೋದು. I think it is. I am and Chinnaswamyಯಲ್ಲಿ ಇದ್ದಿದ್ದು. ಸೊ ಅದು ಒಂಥರ ನಂಬಿಕೆ ಇತ್ತು. ನ್ಯೂಜಿಲೆಂಡ್ ವಿ ವರ್ ಪ್ಲೇಯಿಂಗ್ 3 ಗೇಮ್ಸ್ಗಷ್ಟೇ ಟೀಮ್ ಅನೌನ್ಸ್ ಮಾಡಿದ್ದು. 2 more games ಮತ್ತು T20 ಇನ್ನೂ ಟೀಮ್ಸ್ ಅನೌನ್ಸ್ ಮಾಡಿರಲಿಲ್ಲ. So first game everybody got out. We lost that match. It was a low scoring game. I think I got out for 2 or 3. And aವಾಗ ಸ್ವಲ್ಪ I said no problem, 2 more games. Okay. Second game the coach called me and said you don't fit in the 11. We're not playing you next game. I said okay fine, no problem. ಮತ್ತೊಂದ್ಸಲ ಹಂಗೆ I said no problem. At least beforehand ಹೇಳ್ತಾ ಇದ್ದೆ, ಗ್ರೌಂಡ್ಗೆ ಹೋಗಿ ಹೇಳೋ ಬದಲು before only I knew. Okay. Then I think that match also we lost. Third game then I came, she got me back. I scored some 65 or 67. Okay. And nobody scored in that match apart from me. And I knew that I've done my job. Okay. I've done my job to hold on to my position. And ಅವರು ಹೇಳಿದ್ರು you've done well, so we're going to continue for the next 2 games. I made a comeback in the T20 format also. From there onwards I was regularly part of all the series and tournament. And it was a good 5-6 years that I had afterwards. ವೆರಿ ಯಂಗ್ ಏಜ್. ಆಮೇಲೆ ವಿಮೆನ್ ಕ್ರಿಕೆಟ್ ಆಗ ಎವಾಲ್ವ್ ಆಗ್ತಾ ಇದ್ದಿದ್ದ ಟೈಮು. ಲಾಡ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದ್ರಿ, ಅದರ ಜೊತೆಗೆ ಒಳಗೊಳಗೆ ಸಂಘರ್ಷ. ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಎಲ್ಲಾನು ಅಪ್ಪ ಅಮ್ಮನ ಹತ್ರ ಹೇಳ್ಕೊತಿದ್ರಾ, ಫ್ರೆಂಡ್ಸ್ ಹತ್ರ ಹೇಳ್ಕೊತಿದ್ರಾ, ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ರಾ? ಯಾರಿಗೂ ಗೊತ್ತಿಲ್ಲ ಇದು. It is exclusive. Nobody really knows the whole story. ಹೆಂಗೆ ಫೇಸ್ ಮಾಡಿದ್ರಿ ಒಬ್ಬರೇ? I don't know.
ತಲೆಯಲ್ಲಿ ನೋಡ್ತಿತ್ತು ಅಂದರೆ ಸಾಕು, ಇನಫ್ ಇಸ್ ಇನಫ್. ಯಾವಾಗಾದ್ರೂ ಅನ್ಸಿದ್ಯಾ ಇಷ್ಟು ಪಾಲಿಟಿಕ್ಸ್ ನಡೀತಿದೆ, ನನ್ನನ್ನು ಯಾರು ಕೇಳಿಸ್ಕೊಳ್ಳಲ್ಲ? ಐ ಆಲ್ವೇಸ್ ಫೆಲ್ಟ್ ಐ ಬಿಲಾಂಗ್ ಹಿಯರ್. ಐ ಬಿಲಾಂಗ್ ಹಿಯರ್. ಇನ್ನೂ ಅಗೇನ್ ದರ್ ಆರ್ ಇನ್ಸ್ಟೆನ್ಸಸ್ ದಟ್ ಹ್ಯಾವ್ ಬೀನ್ ಓವರ್ ಕಾನ್ಫಿಡೆಂಟ್ ದೇರ್ ಆಲ್ಸೋ, ವೇರ್ ಐ ಫೆಲ್ಟ್ ವಿದೌಟ್ ಮೀ ದಿಸ್ ಟೀಮ್ ಕಾಂಟ್ ಸರ್ವೈವ್. ಸೊ ಐ ಬಿಲಾಂಗ್ ದೇರ್. ನಾನು ಇಲ್ದಲ್ಲೇ ಇವ್ರಿಗಾಗಲ್ಲ. ಸೊ ದೇ ವಿಲ್ ಹ್ಯಾವ್ ಟು ಕಮ್ ಟು ಮೀ ಎಟ್ ಸಮ್ ಪಾಯಿಂಟ್. ಸೊ ದ್ಯಾಟ್ ಕಾನ್ಫಿಡೆನ್ಸ್ ಐ ಹ್ಯಾಡ್. ಲವ್ಲಿ. ಈಗ ಇಷ್ಟು ಸೀರೀಸ್ ಆಡಿದ್ದೀರಾ ನೀವು, ಯಾವುದು ನಿಮಗೆ ಬೆಸ್ಟ್ ಅನಿಸಿರೋದು? ಅಂದರೆ ನಾನು ದಿ ಬೆಸ್ಟ್ ನಡೆದಿದೆ ಅಲ್ಲಿ. ಐ ಥಿಂಕ್ ಎವ್ರಿಥಿಂಗ್ ಏನೇ ಆದರೂ 2017 ಇಸ್ ಸಮಥಿಂಗ್ ದಟ್ ನೋ ಬಡಿ ಕ್ಯಾನ್ ಲೆಟ್ ಗೋ ಆಫ್ ಅನಿಸುತ್ತೆ. ಬಿಕಾಸ್ ನಾವು ಕ್ಯಾಂಪ್ ಮಾಡ್ತಾ ಇದ್ವಿ ಮುಂಬೈಯಲ್ಲಿ, ಆ್ಯಂಡ್ ಬಿಫೋರ್ ವಿ ಲೆಫ್ಟ್ ಫಾರ್ ದ ಟೂರ್ನಮೆಂಟ್, ವರ್ಲ್ಡ್ ಕಪ್ ಒಂದು 10-15 ಡೇಸ್ ಮುಂಚೆನೇ ಹೋಗಿದ್ವಿ. ಬಿಕಾಸ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮ್ಯಾಚಸ್ಸು ಅಕ್ಲಮಟೈಸ್ ಆಗೋಣ ಅಂತ ಇದರಲ್ಲಿ. ಆ್ಯಂಡ್ ಐ ರಿಮೆಂಬರ್ BKC ಗ್ರೌಂಡ್ ಏನಿದೆ ಮುಂಬೈಯಲ್ಲಿ, ಪ್ರೆಸ್ ಕಾನ್ಫರೆನ್ಸ್ ಇತ್ತು ನಮಗೆ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ. ಆ್ಯಂಡ್ ನಮ್ಮ ಪ್ರಾಕ್ಟೀಸ್ ಟೈಮಲ್ಲೇ ಇತ್ತು. ಸೊ ಪ್ರಾಕ್ಟೀಸು, ಪ್ರೆಸ್ ಕಾನ್ಫರೆನ್ಸ್, ಆ್ಯಂಡ್ ಐ ಥಿಂಕ್ ಮಿಡ್ ನೈಟ್ ಫ್ಲೈಟ್ ಏನಿದ್ದಿದ್ದು. ಪ್ರೆಸ್ ಕಾನ್ಫರೆನ್ಸ್ ವಾಸ್ ಹಾರ್ಡ್ಲಿ 2 people would come. And when Mithali addressed the press conference, everybody, ನಾವೆಲ್ಲ ಗ್ರೌಂಡಲ್ಲೇ ಇದ್ವಿ. And she came out and she was like, there's only 2 people who came to see us off. We're going for a World Cup. And avattu actually we had like a side conversation, the entire team. Like ICC tournamental we have to do something. Okay. Illa andre nobody cares. Nobody really cares. ಆ್ಯಂಡ್ ನಮ್ಗೆ ಯಾವತ್ತೂ ಅನಿಸಿರ್ಲಿಲ್ಲ ಮೆನ್ಸ್ಗೆ ಅಷ್ಟು ಸಿಗ್ತಾ ಇದೆ, ನಮ್ಗೆ ಸಿಗ್ತಾ ಇಲ್ಲ ಅಂತ. ವಿ ನ್ಯೂ ದಟ್ ವಿ ಹ್ಯಾಡ್ ಟು ಅಚೀವ್ ಸಮಥಿಂಗ್. 2017 ಅಚೀವ್ಮೆಂಟ್ಸ್, ಈ ಟ್ರೋಫಿ ಬಂತಾ ಇಲ್ವಾ ಸೆಕೆಂಡ್ರಿ, ಆದರೆ ಅಲ್ಲಿವರೆಗೆ ಹೋಗಿದ್ದ ಆ ಹೋರಾಟ ಇತ್ತಲ್ಲ, ಅದಾದಮೇಲೆ ಇವತ್ತು ಏನು ಇಂಡಿಯನ್ ವಿಮೆನ್ ಟೀಮ್ ಕ್ರಿಕೆಟ್ ಎದುರಿಸ್ತಾ ಇದೆ, ಅದೆಲ್ಲದಕ್ಕೂ ಒಂದು ಬುನಾದಿ ಅಂತ ಅನ್ಸುತ್ತೆ. ಫೌಂಡೇಶನ್ ಅಲ್ಲೇ ಆಗಿದ್ದು. ಆ್ಯಂಡ್ ಇನ್ನೊಂದು ಏನಂದರೆ, ಅಲ್ಲಿ ತನಕ ವಿಮೆನ್ಸ್ ಕ್ರಿಕೆಟು ಬೋರಿಂಗು, ಪವರ್ ಇಲ್ಲ, ಸ್ಟ್ರೆಂತ್ ಇಲ್ಲ, ಸ್ಲೋ ಆಗಿ ಆಡ್ತಾರೆ. ಸೊ ಇಟ್ ಇಸ್ ನಾಟ್ ಎಂಟರ್ಟೈನಿಂಗ್ ಇನಫ್. ಸೊ ಈ ಟ್ಯಾಗ್ಸ್ಗಳು ತುಂಬಾ ಕ್ಯಾರಿ ಮಾಡ್ತಾಯಿದ್ರು. ನಾಟ್ ಜಸ್ಟ್ ಅಸ್, ಐ ಥಿಂಕ್ ಗ್ಲೋಬಲಿ ಆ ಒಂದು ಪರ್ಸೆಪ್ಷನ್ ಏನಿತ್ತು, ದ್ಯಾಟ್ ಈಸ್ ಮೇನ್ಲಿ ಬಿಕಾಸ್ TV ಜಾಸ್ತಿ ಬರ್ತಾ ಇರಲಿಲ್ಲ. ಸೊ ಹಾರ್ಡ್ಲಿ ಪೀಪಲ್ ಹ್ಯಾವ್ ಸೀನ್. ಇನ್ನೊಂದು ಸ್ಕೋರ್ ಕಾರ್ಡ್ಸ್ ಫಾಲೋ ಮಾಡ್ಬೇಕಾದ್ರೆ ವಿಕೆಟಲ್ಲಿ ಹೇಗಿತ್ತು, ಸಿಚುವೇಶನ್ ಹೇಗಿತ್ತು, ಅದನ್ನು ಯಾರೂ ನೋಡೋಲ್ಲ. ಮೆನ್ಸಲ್ಲೂ ನೀವು ನೋಡಿದ್ರೆ ದರ್ ಆರ್ ಲಾಟ್ ಆಫ್ ಲೋ ಸ್ಕೋರಿಂಗ್ ಗೇಮ್ಸ್. ವಿಕೆಟ್ ಸರಿ ಇರಲಿಲ್ವೋ, ದರ್ ಇಸ್ ಲಾಟ್ ಆಫ್ ಎಕ್ಸ್ಟರ್ನಲ್ ಆಸ್ಪೆಕ್ಟ್ ಟು ಇಟ್. ಸ್ಕಿಲ್ ಲೆವೆಲಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಐ ಥಿಂಕ್ ಯು ಶುಡ್ ಗಿವ್ ಕ್ರೆಡಿಟ್ ಟು ICC ಆಲ್ಸೋ. ಯಾವ ಥರ ಆ ಟೂರ್ನಮೆಂಟ್ನ ನಡೆಸಿದ್ರು, ಪ್ರಮೋಷನ್ ಯಾವ ಥರ ಮಾಡಿದ್ರು, ಮಾರ್ಕೆಟಿಂಗ್ ಯಾವ ಥರ ಮಾಡಿದ್ರು. ಬಿಕಾಸ್ 17 ಚಾಂಪಿಯನ್ಸ್ ಟ್ರೋಫಿ ಮೆನ್ಸ್ದು ಇಂಗ್ಲೆಂಡಲ್ಲಿ ಆಗುತ್ತೆ. ಆ್ಯಂಡ್ ಎಲ್ಲೆಲ್ಲಿ ಮೆನ್ಸ್ ಅವರು ಮ್ಯಾಚ್ ಆಗಿದೆಯೋ ಆ ಗ್ರೌಂಡ್, ಆ ಹೋರ್ಡಿಂಗ್, ಆ ಸ್ಕ್ರೀನಲ್ಲಿ ವಿಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಆ್ಯಡ್ಸ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾಯಿತ್ತು. ಆ್ಯಂಡ್ ಅದು ಇನ್ನೊಂದು ಏನಂದರೆ, ಇಂಗ್ಲೆಂಡಲ್ಲಿ ಪೀಪಲ್ ಲವ್ ಕ್ರಿಕೆಟ್. ಸೊ ಯಾರೇ ಆಡ್ತಾಯಿದ್ರು ದೇ ಕಮ್ ಇನ್ ಲಾರ್ಜ್ ನಂಬರ್ ಆ್ಯಂಡ್ ವಾಚ್. ಆ್ಯಂಡ್ ನಮ್ಮದು ಫಸ್ಟ್ ಮ್ಯಾಚ್ ಇಂಗ್ಲೆಂಡ್ ಮೇಲೆ ಇದ್ದಿದ್ದರಿಂದ, ಆ್ಯಂಡ್ ವಿ ಸ್ಕೋರ್ಡ್ ಅಬೌಟ್ 270 ಸಮಥಿಂಗ್, ವಿಚ್ ಈಸ್ ವೆರಿ ಬಿಗ್. ಆ ಟೈಮಲ್ಲಿ ಯಾರೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಆ್ಯಂಡ್ ಬ್ರಾಡ್ಕಾಸ್ಟ್ ವೈಸು ನೀವು ನೋಡಿದ್ರೆ, ಐ ಥಿಂಕ್ ಫಸ್ಟ್ ಗೇಮ್ ವಾಸ್ ಇಂಗ್ಲೆಂಡ್, ದಟ್ ವಾಸ್ ಟೆಲಿಕಾಸ್ಟೆಡ್. ಸೆಕೆಂಡ್ ಗೇಮ್ ವೆಸ್ಟ್ ಇಂಡೀಸ್, ದೇ ಡಿಂಟ್ ಟೆಲಿಕಾಸ್ಟ್ ಇಟ್. ಅಂದರೆ ಫಸ್ಟಿಗೆ ಡಿಸೈಡ್ ಮಾಡ್ಕೊಂಡಿದ್ರು, ಇದಕ್ಕೆ ಹೈಪ್ ಇರಲ್ಲ, ಇದಕ್ಕೆ ಹೈಪ್ ಇರುತ್ತೆ. ಇಂಗ್ಲೆಂಡು ಹೋಮ್ ಟೀಮು, ಸೊ ಜನ ನೋಡ್ಬೋದು, ಜನ ಬರ್ಬೋದು, ಸೊ ಸ್ಟೇಡಿಯಂ ವಿಲ್ ಬಿ ಫುಲ್. ಆ್ಯಂಡ್ ಕಾಸು ಕೊಟ್ಟೆ ಬರ್ತಾ ಇದೆ. ಇಟ್ ವಾಸ್ ನಾಟ್ ಲೈಕ್ ಫ್ರೀ ಟಿಕೆಟ್ಸ್ ಸಮಥಿಂಗ್. ಆ್ಯಂಡ್ ಥರ್ಡ್ ಗೇಮ್ ವಿ ವರ್ ಪ್ಲೇಯಿಂಗ್ ಪಾಕಿಸ್ತಾನ್, ಅಗೇನ್ ಇಂಡಿಯಾ ಪಾಕಿಸ್ತಾನ್ ರೈವಲ್ರಿ, ದಟ್ ಗೇಮ್ ವಿಲ್ ಟೆಲಿಕಾಸ್ಟ್. ಫೋರ್ತ್ ಗೇಮ್ ವಿ ವರ್ ಪ್ಲೇಯಿಂಗ್ ಸೌತ್ ಆಫ್ರಿಕಾ, ಅದಕ್ಕೇನು ಹೈಪ್ ಇರಲ್ಲ, ವಿಲ್ ನಾಟ್ ಟೆಲಿಕಾಸ್ಟ್ ಇಟ್. ಸಿಕ್ಸ್ತ್ ಗೇಮ್ ಆಸ್ಟ್ರೇಲಿಯಾ ಚಾಂಪಿಯನ್ ಟೀಮ್, ಸೊ ಅವ್ರನ್ನ ಮಾಡೋಣ. ಸೆವೆಂತ್ ಗೇಮ್ ವಾಸ್ ಇದು ಶ್ರೀಲಂಕಾ. ಸೊ ದೇ ಹ್ಯಾಡ್ ದೇರ್ ಸ್ಟ್ಯಾಟ್ಸ್, TRP ಟೈಮ್ ಲೈನ್ ಪ್ರಕಾರ. ಶ್ರೀಲಂಕಾ ಯಾರೂ ನೋಡೋಲ್ಲ, ಬೇಕಾಗಿಲ್ಲ. ನ್ಯೂಜಿಲೆಂಡ್ ಸೆವೆಂತ್ ಗೇಮ್ ಯಾರೂ ನೋಡೋಲ್ಲ, ಬೇಕಾಗಿಲ್ಲ. ದೆನ್ ಸೆಮಿಫೈನಲ್ಸ್ ಕ್ವಾಲಿಫೈ ಆದರೆ ವಿಲ್ ಟೆಲಿಕಾಸ್ಟ್ ದೋಸ್ ಮ್ಯಾಚಸ್ ಇನ್ ಇಂಡಿಯಾ ಅಂತ. ಈ ಥರ ಆಲ್ರೆಡಿ ಇಟ್ ವಾಸ್ ಸೆಟ್. ಸೊ ವಿ ನ್ಯೂ ವಿಚ್ ಗೇಮ್ಸ್ ಆರ್ ಲೈವ್, ವಿಚ್ ಗೇಮ್ಸ್ ಆರ್ ನಾಟ್ ಲೈವ್. ಸೊ ಆ ಜರ್ನಿ, ಬಿಕಾಸ್ ವಿ ಸ್ಕೋರ್ 270, 280, ಪೀಪಲ್ ವೆಂಟ್ ಮ್ಯಾಡ್. ವಿಮೆನ್ ಕ್ರಿಕೆಟ್ ಈಸ್ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್. Like there is 6s and 4s, everything, there is efforts in fielding and all of that anta. Next game it was not live, but again India Pakistan bandaga we won.
ಓಕೆ. ಇಂಡಿಯಾ ಪಾಕಿಸ್ತಾನ್ ಬಂದಾಗ ನಿಮ್ ಫೀಲ್ ಅದು ಸೇಮ್ ಫೀಲಿಂಗ್ ಇತ್ತ ಅಂದ್ರೆ Yeah, ವಾಟ್ ಎವರ್ ವಿ ಫೀಲ್ ಸೇಮ್ ಆಕ್ಚುಲಿ ಹೆಂಗ್ ಗೊತ್ತಾ, ಹಿಂಗೆ ಡ್ರೆಸ್ಸಿಂಗ್ ರೂಮಿಂದ ವಿ ವಾಕ್ ಔಟ್ ಲೈಕ್ ದಿಸ್ ಅಲ್ಲ. ಸೊ ವರ್ಲ್ಡ್ ಕಪ್ ಮ್ಯಾಚಸ್ ಅಲ್ಲಿ ಯು ಹ್ಯಾವ್ ಟು ಲೈನ್ ಅಪ್ ನ್ಯಾಷನಲ್ ಆ್ಯಂಥಮ್ಸ್ಗೆ. ಸೊ ಯು ಆಲ್ ಲೈನ್ ಅಪ್ 5 minutes ಬಿಫೋರ್ ಆ್ಯಂಡ್ ಯು ವೇಟಿಂಗ್. ಅವ್ರು ಆಟೋಮೆಟಿಕ್ಕಾಗಿ ಈ ಕಡೆ ಇಂಡಿಯಾ ಆ ಕಡೆ ಪಾಕಿಸ್ತಾನ್ ಅವರು ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಗೋಗಿದ್ರು. ಸೊ ಇಲ್ಲಿಂದ ಇಂಡಿಯಾ ಅಂದರೆ ಅಲ್ಲಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಕೊಂಡು. ಸೊ ಆ ಫ್ಯಾನ್ ವಾರ್ಸ್ ಏನಿರುತ್ತೋ ವೆರಿ ಕ್ಲೋಸ್ಲಿ. ಆ್ಯಂಡ್ ಇಂಡಿಯನ್ ಸ್ಟೇಡಿಯಮ್ಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು ಜನದಿಂದ. ದೇ ಆರ್ ರೈಟ್ ನೆಕ್ಸ್ಟ್ ಟು ಯು. ಇಲ್ಲಿ ನಾನು ನಿಂತಿದ್ದೀನಿ ಅಂದರೆ ದೇ ಹಿಯರ್, ದೇ ಕ್ಯಾನ್ ಟಚ್ ಮೀ, ಐ ಕ್ಯಾನ್ ಹಿಯರ್ ಎವ್ರಿಥಿಂಗ್. ಸೊ ಆ ಒಂದು ಹಂತದಲ್ಲಿ ಆ್ಯಂಡ್ ವಿ ವೆರಿ ಸೂಪರ್ಸ್ಟಿಷಿಯಸ್ ಇನ್ ದ ಲೈನ್ ಅಪ್ ಆಲ್ಸೋ. ಸೊ ಫಸ್ಟ್ ಮ್ಯಾಚ್ ಆದಮೇಲೆ ಗೆದ್ಮೇಲೆ ವಿ ಕಂಟಿನ್ಯೂಡ್ ದ ಸೇಮ್ ಲೈನ್ ಅಪ್. ಸೊ ಫಸ್ಟ್ ಏನಿತ್ತು ಅದನ್ನೇ ಅದೇ ಫಸ್ಟ್ ಯಾರು ನಿಂತ್ಕೊತಾರೆ, ಫಸ್ಟ್ ಆಬ್ವಿಯಸ್ಲಿ ಕ್ಯಾಪ್ಟನ್ ವಿಲ್ ವಾಕ್, ಅವ್ರ ಹಿಂದೆ ಯಾರು ಆ ಥರ ಲೈನಕ್ಕೆ. ಸೊ ಹೆಡ್ ಆಫ್ ಮೀ ವಾಸ್ ಹರ್ಮನ್, ಬಿಹೈಂಡ್ ವಾಸ್ ಸ್ಮೃತಿ. ಸೊ ಈ ಕಿರ್ಚಾಡೋದೆಲ್ಲ ನೋಡ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು 3 ಜನ ನೋಡ್ಕೊಂಡ್ವಿ. ವಿ ಜಸ್ಟ್ ಸ್ಮೈಲ್ಡ್ ಆ್ಯಂಡ್ ವಿ ವಾಕ್ಡ್ ಲೈಕ್ ವಿ ಆರ್ ಫೀಲಿಂಗ್ ಗುಡ್. ಈ ಥರ ಕ್ರೇಜಿಯಾಗಿ ಸಪೋರ್ಟ್ ಸಿಗ್ತಾ ಇದೆ ಅಂತ. ಆ್ಯಂಡ್ ಡ್ರಮ್ಸು ಅದೆಲ್ಲ ಬಂದಿತ್ತು. ಸೊ ಇಟ್ ವಾಸ್ ಗುಡ್ ಫೀಲಿಂಗ್ ಆ ಒಂದು ಇದರಲ್ಲಿ. ಆ್ಯಂಡ್ by then actually I had not played. First 3 games I did not play 11 ಅಲ್ಲಿ. ಸೊ ಫಸ್ಟ್ ಮ್ಯಾಚ್ ಫೀಲ್ಡಿಂಗಲ್ಲಿ ಅದು ಲಾಸ್ಟ್ ಕ್ಯಾಚ್ ನಾನು ತೊಗೊಳ್ಳೋದು, ವಿನ್ನಿಂಗ್ ಕ್ಯಾಚ್ ಏನಿದೆ ಆ ಕ್ಯಾಚ್ ನಾನು ತೊಗೊಳ್ಳೋದು ಆಲ್ಮೋಸ್ಟ್ ಒಂದು 10-15 runs ಏನೋ ಸೇವ್ ಮಾಡಿರ್ತೀನಿ. ಆ್ಯಂಡ್ ಶಾರ್ಲೆಟ್ ಎಡ್ವರ್ಡ್ಸ್ ಅಂತ ಒಬ್ಬರು ಫಾರ್ಮರ್ ಪ್ಲೇಯರ್ ಇದ್ದವರು, ಶಿ ವಾಕ್ಡ್ ಅಪ್ ಆ್ಯಂಡ್ ಶಿ ಟೋಲ್ಡ್ ಮಿತಾಲಿ ಲೈಕ್, ಬಿಕಾಸ್ ಸ್ಮೃತಿ ಅವಾಗೇನು ಇಂಜುರಿ ಆಗಿ ಬಂದಿದ್ದರಿಂದ she was not 100%. ಬ್ಯಾಟಿಂಗ್ ಆಡಿ ಐ ಥಿಂಕ್ ಶಿ ಹ್ಯಾಡ್ ಸ್ಕೋರ್ಡ್ 90 or something. ಸೊ ಶಿ ವಾಸ್ ನಾಟ್ ಫೀಲಿಂಗ್ ಗುಡ್. ಸೊ 10-15 overs ಆದಮೇಲೆ ಸ್ವಾಪ್ ಮಾಡಿದ್ವಿ ನಾವು. ಅಲ್ಲಿ ಡೈವ್ ಮಾಡಿದಾಗ ಕಾಲು ಒದೆ ಬಿತ್ತು ಅಂತ. ಆ್ಯಂಡ್ ಶಾರ್ಲೆಟ್ ಎಡ್ವರ್ಡ್ಸ್ ವೆಂಟ್ ಆ್ಯಂಡ್ ಟೋಲ್ಡ್ ಮಿತಾಲಿ as like, who did you get in place of her? Like because of her only you won the match or something like that. So that compliment gave me hopes. ಓ ಪರವಾಗಿಲ್ಲ, ಲೈಕ್ ಆಡಿಲ್ಲ ಅಂದರೂ ಐ ಹ್ಯಾವ್ ಮೇಡ್ ಅನ್ ಇಂಪ್ಯಾಕ್ಟ್, ಐ ಹ್ಯಾವ್ ಮೇಡ್ ಸಮ್ ಇದು. ಆಫ್ಟರ್ 3 games I got a chance. And by the time New Zealand game came, all of us thought it is not live because ನಮ್ಗೆ ಲೈವ್ ಇದೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ರೀಚ್ ಆದಾಗ ಗ್ರೌಂಡಲ್ಲಿ ದಟ್ ಈಸ್ ವೆನ್ ದೇ ಟೋಲ್ಡ್, ಇಲ್ಲ ಇವತ್ತು ಮ್ಯಾಚ್ ಲೈವ್ ಇದೆ, ಪೀಪಲ್ ಆರ್ ಡಿಮಾಂಡಿಂಗ್, ಆ್ಯಂಡ್ ದಟ್ ಈಸ್ ವೈ ವಿ ಆರ್ ಪುಟ್ಟಿಂಗ್ ದಿಸ್ ಮ್ಯಾಚ್ ಲೈವ್ ಔಟ್. ಆ್ಯಂಡ್ ಇಟ್ ವಾಸ್ ಅ ವರ್ಚುವಲ್ ಕ್ವಾರ್ಟರ್ ಫೈನಲ್ಸ್ ಫಾರ್ ಅಸ್. ಆ ಮ್ಯಾಚ್ ಗೆಲ್ಲೇಬೇಕಾಗಿತ್ತು ಸೆಮಿಫೈನಲ್ಸ್ಗೆ. ಆ್ಯಂಡ್ ದಟ್ ಈಸ್ ವೇರ್ ದಟ್ ಇನ್ನಿಂಗ್ಸ್ ದಟ್ is the most memorable innings for me so far. Most memorable innings. And ಸೆಮಿಫೈನಲ್ಗೆ ಹೋಗೋದಕ್ಕೆ ಅದೊಂದು ಸ್ಟ್ರಾಂಗ್ ಹೆಜ್ಜೆ ಆಗಿತ್ತು ನಿಮ್ಮ ಕಡೆಯಿಂದ. ಐ ಥಿಂಕ್ ಸೆಮಿಫೈನಲ್ಗೆ ಹೋಗೋದಕ್ಕೆ ಯಾರ್ಯಾರು ಕಾರಣಕರ್ತರು ಅಂತ ಲಿಸ್ಟ್ ತೆಗೆದು ನೋಡಿದ್ರೆ ಐ ಥಿಂಕ್ ನಿಮ್ಮ ಸ್ಟ್ರೈಕ್ ರೇಟ್ ಎಲ್ಲ ಇಟ್ ಈಸ್ ಲೈಕ್ ಬ್ಲಾಸ್ಟಿಂಗ್. 155 ಐ ಥಿಂಕ್. I don't know, 70 or 45 balls, so ಗೊತ್ತಿಲ್ಲ ಎಷ್ಟು ಅಂತ. 45 balls 70 runs, strike rate was 155. ಹೌದಾ, ಗೊತ್ತಿಲ್ಲ ಅಷ್ಟು ಮ್ಯಾಥ್ ಗೊತ್ತಿಲ್ಲ ನನಗೆ. ಬಟ್ ಯಾ, ಆಸ್ ಒನ್ ಆಫ್ ಬೆಸ್ಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಲ್ಲಿ ತನಕನೂ ಲೈಕ್ ಐ ಸೆಡ್, ಫಸ್ಟ್ 3 games I didn't play. And South Africa, I got out early. Australia, without facing a ball, I got run out. And Sri Lanka, I got about 30 odd runs. And our coach, he kept telling, ಒಂದು ಇನ್ನಿಂಗ್ಸ್ ನಿನ್ನಿಂದ ಬರುತ್ತೆ ನನಗೆ ಗೊತ್ತು. And that will be like innings like this where you would have scored excess of 150-160 strike, right? And ನಂಗೆ ಗೊತ್ತು ಅದೊಂದು ಇನ್ನಿಂಗ್ಸ್ ನಿನ್ನ ಹತ್ರ ಇಂದ ಬರುತ್ತೆ ಅಂತ ಗೊತ್ತು ಅಂತ. ಆ್ಯಂಡ್ ಇಟ್ ಕೇಮ್ ಎಟ್ ದ ಮೋಸ್ಟ್ ಕ್ರೂಷಿಯಲ್ ಟೈಮ್ ಆಲ್ಸೋ, ಮೇಕ್ಸ್ ಇಟ್ ಮೋರ್ ಸ್ಪೆಷಲ್. ಅದಕ್ಕಿಂತ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಮ್ಯಾಚಲ್ಲಿ ಬಂದಿದ್ರೆ ಐ ಥಿಂಕ್ ಆ ಒಂದು ಖುಷಿ ಇರ್ತಾ ಇರಲಿಲ್ಲ. ಬಟ್ ದ ವ್ಯಾಲ್ಯೂ ಆಫ್ ದಟ್ 70 runs I think is worth a lot of things, because allinda it changed, like it was a game changing moment for everyone. ಹಾಗೇನೆ ಫೈನಲ್ ಮ್ಯಾಚಲ್ಲಿ ಜಸ್ಟ್ 9 runs ಇಂದ ಸೋಲ್ ಕಾಣಬೇಕಾಯ್ತು. ನಿಮ್ಗೆ ಯಾವಾಗಾದರೂ ಅನಿಸಿದ್ಯಾ ವರ್ಲ್ಡ್ ಕಪ್ ಎತ್ತಿ ಹಿಡಿಯೋದಕ್ಕೆ ಐ ಹ್ಯಾಡ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ, ಲಕ್ಕಿಂದ ಹೋಯ್ತು ಅಂತ? I think 90% of them feel I am the culprit avattu, probably because after I got out there was a downslide of wickets. But like whatever you saw is something which I expected. I didn't expect them to score runs. ನನ್ನ ಆದಮೇಲೆ ಬರೋದು ರಿಕ್ವೈರ್ಡ್ ರನ್ ರೇಟ್ ಏನಾರ ಜಾಸ್ತಿ ಹೋದರೆ ಐ ನ್ಯೂ ದಟ್ ದೇ ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್. ಸೊ ಅದರಿಂದ ಏನಾಗ್ತಾಯಿತ್ತು, ಐ ವಾಸ್ ಏಮಿಂಗ್ ಅಟ್ 1 boundary at least, so that ರಿಕ್ವೈರ್ಡ್ ರನ್ ರೇಟ್ 6 ಜಾಸ್ತಿ ಹೋಗಬಾರ್ದು, ಬಿಕಾಸ್ ಐ ನೋ ದಟ್ ಪ್ರೆಷರ್ people won't be handle.
ನೆಕ್ಸ್ಟ್ ಬರೋರಿಗೆ. ಆ್ಯಂಡ್ ಐ ವಾಸ್ ದ ಲಾಸ್ಟ್ ರೆಕಗ್ನೈಸ್ಡ್ ಬ್ಯಾಟರ್ ಆಲ್ಸೋ. ಆ್ಯಂಡ್ ಮಿಡ್ ವಿಕೆಟ್ ವಾಸ್ ಇನ್ಸೈಡ್, ಡೀಪ್ ಮಿಡ್ ವಿಕೆಟ್ ಖಾಲಿ ಇತ್ತು. ದೇ ವರ್ ಅಟ್ಯಾಕಿಂಗ್ ಮೈ ಲೆಗ್ಸ್ ಬಿಕಾಸ್ ಆಫ್ ಸೈಡಲ್ಲಿ ಐ ವಾಸ್ ಗೆಟಿಂಗ್ ರನ್ಸ್, ಸೊ ದೇ ವಾಂಟೆಡ್ ಟು ಕ್ರ್ಯಾಂಪ್ ಮೀ ಫಾರ್ ರೂಮ್. My only thing was I just had to beat one fielder, and even with a miss hit I probably can clear it, but unfortunately it was a top edge, and at that point we needed 29 runs of 30 balls. And I always people say like, oh, maybe if you had won that World Cup things would have been very difficult for you also, different for you also. Maybe you could have been a hero at that point. But I felt you put me in that situation, I'll probably again try the same shot and maybe execute it better. But my execution is something which failed me that day and failed the entire nation anta ansutte. But I still don't regret because ವಿಲನೈಸ್ ಮಾಡಿದ್ರ ನಿಮ್ಮನ್ನ? ಇಲ್ಲ 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 ಜನ ಇವಾಗಲೂ ಮಾತಾಡ್ತಾರೆ. ಓಕೆ. Even now social media, a lot of people like, you know, this trolls is a different set of people. So they ನೀವೇನೇ ಮರಿಬೇಕು ಅಂದ್ರೂ ಮರ್ಯಾದಕ್ಕೆ ಬಿಡಲ್ಲ. They always come back to it and they keep taunting you for it. But put yourself in my situation. Had that gone for a 4, I think scenario would have been different. ಬಟ್ ಅವತ್ತು ನೀವು ನೋಡಿದ್ರೆ ಅಂಟಿಲ್ ದೆನ್ ಶಿ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಶಿ ಎಂಡೆಡ್ ಅಪ್ ಪಿಕ್ಕಿಂಗ್ 6 wickets ಅವತ್ತು. ಬಟ್ ಅಂಟಿಲ್ ದೆನ್ ಶಿ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಐ ವಾಂಟೆಡ್ ಟು ಟಾರ್ಗೆಟ್ ಹರ್ ಬಿಕಾಸ್ ಶಿ ವಾಸ್ ನಾಟ್ ಕನ್ಸಿಸ್ಟೆಂಟ್ ವಿತ್ ಹರ್ ಲೈನ್ ಇನ್ ಲೆಂತ್. Things changed for her. She had picked Smriti in the beginning, but then she went for a lot of runs. And after me, she picked the rest of the wickets as well along with me. So she ended up at 6 wickets, which is pure luck, is what I feel. But again, maybe, you know, a couple of them could have done it later on. But ಆಗಿದಾಯ್ತು ಇವಾಗ. ಡೆಫಿನೆಟ್ಲಿ. ಸೊ ಕ್ರಿಕೆಟ್ ಈಸ್ ಮೈ ಲೈಫ್ ಅಂತ ನೀವು ತುಂಬ ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡ್ರಿ. ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ತುಂಬ ಇಂಟ್ರೆಸ್ಟ್ ಇದೆ. ರಿಯಲಿ? 2010 ಅದೇ ಹೇಳಿದ್ನಲ್ಲ, ZCA ಇಂದ NCA ಏನು ಸೆಲೆಕ್ಟ್ ಆಗ್ತೀನೋ, ಸೊ ಪ್ಲೇಯರ್ಸ್ ಇಂಟರ್ವ್ಯೂ ಮಾಡ್ತಾರೆ ಕೋಚಸ್ ಕರ್ಬಿಟ್ಟು, ಜಸ್ಟ್ ಟು ಆಸ್ಕ್ ಲೈಕ್ಸ್ ಡಿಸ್ಲೈಕ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಪರ್ಸ್ನಾಲಿಟಿ ಅಂತ. ಅಲ್ಲಿ ನಾನು ಹೇಳ್ತೀನಿ ಐ ವಾಂಟ್ ಟು ಬಿ ಅ ಪೊಲಿಟಿಷಿಯನ್ ಅಂತ. ಸೊ ಸರ್ಪ್ರೈಸ್ಡ್ ಆಗಿದೆ, ಯಾರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕಿಂತ ಇನ್ನೂ ಹೆಚ್ಚಿನ ಮೀರಿ ಏನು ಮಾಡಿರಬೇಕು ಅಂದರೆ 2017 ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ ಏನು ಕರೀತಾರೆ ಅವ್ರಿಗೂ ಹೋಗ್ಬಿಟ್ಟು ಹೇಳಿದ್ದೆ ನಾನು ಇದೇ ಮಾತನ್ನ. ಸೊ ಯಾರೇ ಅದು ಅಗೇನ್ ಬೇರೆ ಎಲ್ಲ ಕೇಳಿಸ್ಕೊಂಡು ಆಚೆ ಆ ಮೀಟಿಂಗಲ್ಲಿ ಯಾರು ಇರಲಿಲ್ಲ, ಅವ್ರು ಕೇಳಿಸ್ಕೊಂಡು ಹಿಂಗೆ ಸಿಕ್ಕಾಪಟ್ಟೆ ಗಟ್ಸ್ ಇದೆ. ಎಲ್ಲರೂ ಹೈಯೆಸ್ಟ್ ರನ್ ಗೆಟರ್ ಆಗಬೇಕು, ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಲಬೇಕು ಅಥವಾ ವಿಕೆಟ್ಸ್ ತೆಗಿಬೇಕು ಅಂದರೆ ನೀನು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಸರ್ಗೇನೆ ನೀನು ಈ ಥರ ಪೊಲಿಟಿಷಿಯನ್ ಆಗಬೇಕು. ಅವ್ರಿಗೆ ಹೇಳಿದ್ರು ಈಗ. ಸೊ ವೀಕ್ಷಕರೇ, ಒಂದು ಕಾಂಟೆಕ್ಸ್ಟ್ ಹೇಳ್ಬಿಡ್ತೀನಿ ಏನು ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಸಿರ್ತಾರೆ ಮಾತಾಡೋದಕ್ಕೆ. ನಿಮ್ಮ ಡ್ರೀಮ್ ಏನು ಅಂತ ಅವರು ಪ್ರಶ್ನೆ ಮಾಡ್ತಾರೆ ವೇದಾ ಅವ್ರನ್ನ. ವೇದಾ ಅವರು ಡೈರೆಕ್ಟ್ಲಿ ನಾನು ಕರ್ನಾಟಕದ CM ಆಗಬೇಕು ಅಂತ ಹೇಳ್ತಾರೆ. ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತಾರೆ. ಸೊ ಆ್ಯಕ್ಚುಲಿ ಆ ಫೋಟೋಗ್ರಾಫ್ ಏನಿದೆ ಮೋದಿಯವ್ರ ಜೊತೆ ತೊಗೊಂಡಿರೋದು. ಸೊ ಅಗೇನ್ ವಿ ಹ್ಯಾವ್ ಟು ಲೈನ್ ಅಪ್ ಆ್ಯಂಡ್ ಇಲ್ಲಿಂದ ಒಂದು 10 steps ನಡ್ಕೊಂಡೋಗಿ ಆ ಫ್ಲ್ಯಾಗ್ ಹತ್ರ ಏನು ಶೇಕ್ ಹ್ಯಾಂಡ್ ಮಾಡಿ ಫೋಟೋ ತೆಗಿಬೇಕು. ಸೊ 3-4 ಜನ ನನ್ನ ಮುಂಚೆ ಹೋದ್ರು, ತೊಗೊಂಡ್ರು, ನೆಗಿದ್ರು. ಸೊ ನಾನು ನಡ್ಕೊಂಡು ಬರ್ತಾ ಇದ್ದಕ್ಕೆ ಆವ್ CM ಸಾಬ್ ಅಂತ ಅಂದ್ಬಿಟ್ಟು ಕರೀತಾರೆ ಅವರು. ಸೊ ಅದಕ್ಕೆ ನೀವು ನೋಡಿದ್ರೆ ಬೇರೆಯವರ ಫೋಟೋಗೂ ನನ್ನ ಫೋಟೋಗೂ ನೋಡಿದ್ರೆ ಒಂದು ಸ್ವಲ್ಪ ಸ್ಮೈಲ್ ಜಾಸ್ತಿ ಇದೆ. ಸೊ ಕೊರೋನಾ, ಐ ಥಿಂಕ್ ಯು ವಿಲ್ ನೆವರ್ ಫರ್ಗೆಟ್ ಕೊರೋನಾದ ದಿನಗಳು, ಆ ನೋವು ಹೇಗಿತ್ತು ಆಗಿನ ದಿನಗಳು? ವರ್ಡ್ಸ್ ಇಲ್ಲ ಹೇಳೋದಕ್ಕೆ ಹೇಗಿತ್ತು ಅಂತ. ನಾನು ಮಾತಾಡಬೇಕು ಅಂದರೆ ಐ ಥಿಂಕ್ ಐ ಹ್ಯಾವ್ ಟು ಬಿ ರಿಯಲಿ ಮೆಂಟಲಿ ಪ್ರಿಪೇರ್ಡ್ ಟು ಟಾಕ್ ವಿತೌಟ್ ಗೆಟಿಂಗ್ ಎಮೋಷ್ನಲ್. ಒನ್ ಇಸ್ ದ್ಯಾಟ್. ಆ್ಯಂಡ್ ತುಂಬಾ ಅದಾದಮೇಲೆ ತುಂಬಾ ಆಫ್ಟರ್ ಎಫೆಕ್ಟ್ಸ್ ಕೂಡ ಏನಿದೆ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗಲಿ, ಐ ಕುಡಂಟ್ ಸ್ಲೀಪ್, ಸೊ ಐ ಟು ಟೇಕ್ ಟ್ಯಾಬ್ಲೆಟ್ಸ್ ಮಲ್ಗೋದಕ್ಕೆ. ಆ್ಯನ್ಸೈಟಿ ಜಾಸ್ತಿ ಏನಾಗಿತ್ತು. ಸೊ ಸಿಕ್ಕಾಪಟ್ಟೆ ಲೈಫಲ್ಲಿ ಬದಲಾವಣೆ ಆ್ಯಂಡ್ ಆಗಿರೋದು. ಆ್ಯಂಡ್ ಆಲ್ ದ ಮೋರ್ ಇವಾಗ ಏನು ನಾನು ಹೇಳ್ತೀನಿ ನಾಳೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅನ್ನೋದು ಐ ಥಿಂಕ್ ಜಾಸ್ತಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಸೊ ಲೈಫಲ್ಲಿ ರಿಗ್ರೆಟ್ ಮಾಡೋದು ಅಥವಾ ಇವತ್ತು ನಾನು ಪರವಾಗಿಲ್ಲ ನಾಳೆ ನೋಡ್ಕೊಳ್ಳೋಣ, ಆಲ್ ಆಫ್ ದ್ಯಾಟ್ ಚೇಂಜ್ ಆಗಿರೋದು ಫ್ರಮ್ ಕೊರೋನಾ.
2 ಮುಖ್ಯ ಜೀವಗಳನ್ನು ನಿಮ್ಮ ಮನೇಲಿ ಕಳ್ಕೊಂಡ್ರಿ. ಅಮ್ಮ ಅಮ್ಮ ಹೋದ ಮೇಲೆ ಅಕ್ಕ ನಿಮ್ಮನ್ನು ಟೇಕ್ ಕೇರ್ ಮಾಡ್ತಾಯಿದ್ರು. ಅಕ್ಕ, ಹೌ ಇಸ್ ದ ಸಿಚುವೇಶನ್? ಐ ನೋ ಕೇಳೋ ಪ್ರಶ್ನೆ ತುಂಬ ಈಸಿ ಅನಿಸುತ್ತೆ, ಅನುಭವಿಸಿದವ್ರಿಗೆ ಅಷ್ಟೇ ನೋವು ಗೊತ್ತಿರುತ್ತೆ. ನಿಮ್ಮ ಮನೆಯ 2 ಪ್ರಮುಖ ಸದಸ್ಯರು. ನೀವು ಹೇಳ್ದಾಗೆ ಪ್ರಮುಖ ಸ್ತಂಭ ಅಂತ ಏನು ಹೇಳ್ತೀರಲ್ಲ, ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಇಬ್ಬರಲ್ಲಿ ಒಬ್ರು ಇದ್ದಿದ್ರು ಪ್ರಾಬಬ್ಲಿ ನಾವೆಲ್ಲ ರಿವಾಲ್ವ್ ಆಗಿ ಹ್ಯಾಂಡಲ್ ಮಾಡ್ಕೊಂಬೋದಿದಂತ. ಡಿಫ್ರೆನ್ಸಸ್ ಏನು ಸ್ಟಾರ್ಟ್ ಆಗುತ್ತೆ, ಒಂಥರ ಕ್ವಶನ್ ಅಂತ ಏನಿರುತ್ತಲ್ಲ, ದ್ಯಾಟ್ ಈಸ್ ಗಾನ್. ಒಂದು ಕಡೆ ಅಮ್ಮ ಹೋಗಿ 15 ದಿನ, 10 days. ಅಕ್ಕ, ವಿ ಹ್ಯಾವ್ ಆಲ್ ಸೀನ್ ಕೊರೋನಾ ಡೇಸ್. ಅಲ್ಲಿ ಯಾರೋ ವೆಂಟಿಲೇಷನಲ್ಲಿದ್ದಾರಂತೆ, ಇಲ್ಲಿ ಯಾರಿಗೋ ಆಕ್ಸಿಜನ್ ಬೇಕಂತೆ. ಆ್ಯಂಡ್ ವಿ ಹ್ಯಾವ್ ಟ್ರೈಡ್, ನಮ್ಮ ಕೈಲಿ ಎಷ್ಟಾಗುತ್ತೋ ವಿ ಹ್ಯಾವ್ ಟ್ರೈಡ್ ಆಕ್ಸಿಜನ್ಸ್ ತಲುಪಿಸೋದಕ್ಕೆ, ಮೆಡಿಸಿನ್ಸ್ ತಲುಪಿಸೋದಕ್ಕೆ. ಬಟ್ ಯು ವರ್ ಸ್ಟ್ರಗಲಿಂಗ್ ವಿತ್ ಯುವರ್ ಓನ್ ಲೈಫ್. ಅಮ್ಮ, ಅಕ್ಕ, ಹೌ ವಾಸ್ ದ ಸ್ಟ್ರಗಲ್? ಅಂದರೆ ಬಹುಶಃ ನಿಮ್ಮ ಜೀವನದ ಕೊನೆ ಕ್ಷಣದವರೆಗೆ ಈ ದಿನ ನೆನಪಿರುತ್ತೆ, ಆ ದಿನಗಳು, ಆ ಸ್ಟ್ರಗಲ್ ನೆನಪಿರುತ್ತೆ. ಅಗೇನ್ ಸ್ಟ್ರಗಲ್ ಆಫ್ಕೋರ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಆ ಟೈಮಲ್ಲಿ ನಿಮಗೆ ಯಾರ ಹೆಲ್ಪು ಸಿಗ್ತಿರ್ಲಿಲ್ಲ? ಹೆಲ್ಪ್ಗಿಂತ ಆ್ಯಕ್ಚುಲಿ ಅಟ್ ದಟ್ ಪಾಯಿಂಟ್ ಏನನ್ಸುತ್ತೆ ನಿಮಗೆ, ಲಾಟ್ ಆಫ್ ಪೀಪಲ್ ಹಣ ಇಲ್ದಲೇ ಸ್ಟ್ರಗಲ್ ಮಾಡ್ತಾಯಿದ್ರು. ವಿ ಹ್ಯಾಡ್ ಎವ್ರಿಥಿಂಗ್, ಸ್ಟಿಲ್ ವಿ ಕುಡಂಟ್ ಡೂ ಎನಿಥಿಂಗ್. ಸೊ ಆ ಡೆಸ್ಟಿನಿ ಅಂತ ಏನಿರುತ್ತೆ, ಇದಾಗಬೇಕು ಅಂದರೆ ಏನೇ ಆದರೂ ತಡೆಯೋಕ್ಕಾಗಲ್ಲ ಅನ್ನೋದೊಂದು ಲೆಸನ್ ಏನು ಅವತ್ತಾಗಿತ್ತು. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದೇರ್. Another few days, it's going to be 4 years. It's fresh. ಒಂದು ಅಮ್ಮ ಮನೆಯ ಆಧಾರ ಸ್ತಂಭ ಆಗಿದ್ರು. ಯು ಲಾಸ್ಟ್ ಹರ್. ಯಾರು ಭುಜದ ಮೇಲಾದರೂ ನಾನು ತಲೆ ಇಟ್ಟು ಅಳಬಹುದು ಅಂದಿದ್ದಿದ್ರೆ ಅದು ನಿಮ್ಮ ಅಕ್ಕನೇ. ಶಿ ವಾಸ್ ಎ ಸೆಕೆಂಡ್ ಮದರ್, 2ನೇ ತಾಯಿ. ನಾವು ಯಾರೂ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. 10 ದಿನದಲ್ಲಿ ನಿಮ್ಮ 2ನೇ ತಾಯಿನೂ ನೀವು ಕಳ್ಕೊಂಡ್ಬಿಡ್ತೀರಾ. ಆ್ಯಂಡ್ ನೋ ಬಡಿ ಈಸ್ ದೇರ್ ಫಾರ್ ಯು. ಭುಜದ ಮೇಲೆ ನಾನು ತಲೆ ಇಟ್ಟು ನಾನು ಅಳಬಹುದು, ಐ ಹ್ಯಾವ್ ಯು, ನೀನಿದೆಯಾ ನನ್ನನ್ನು ಸಮಾಧಾನ ಮಾಡೋದಕ್ಕೆ ಅಂತ. 2 ಹೆಣ್ಣು ಜೀವಗಳು ನಿಮ್ಮ ಮನೇಲಿ ಕಳ್ಕೊಂಡ್ರಿ ನೀವು. ಆ್ಯಂಡ್ ಈವನ್ ಅದಾದಮೇಲೂ ಅಷ್ಟೇ, ಯಾರ ಜೊತೆನೂ ಅಷ್ಟು ಅಣ್ಣ ಇಸ್ ದೇರ್, ಇನ್ನೊಬ್ರು ಅಕ್ಕ ಇದ್ರೂ ಆ ಬಾಂಡ್ ಏನಿದೆ ಇಟ್ ವಾಸ್ ನಾಟ್ ದೇರ್. ಆ್ಯಂಡ್ ಅಪ್ಪ ಹತ್ರ ಎಷ್ಟು ಅಂತ ಅಳಕ್ಕಾಗತ್ತೆ, ಮ್ಯಾನೇಜ್ ಮಾಡ್ಕೊ. ಆ ಸಿಚುವೇಶನ್ನಿಂದ ನೀವು ಆ್ಯಂಗ್ಸೈಟೀಸ್ ಜಾಸ್ತಿ ಆಯಿತು, ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು. ನೀವೇ ಹೇಳ್ತಿದ್ರಿ ಟ್ಯಾಬ್ಲೆಟ್ಸ್ವರೆಗೆ ಹೋದ್ರಿ ಅಂತ. ಹವ್ ಯು ಫಾಟ್ ವಿತ್ ಯೋರ್ ಸೆಲ್ಫ್? ನಿಮ್ಮನ್ನು ನೀವು ಹೆಂಗೆ ಎದುರಿಸಿದ್ರಿ ಆ ಟೈಮಲ್ಲಿ? ಯು ಹ್ಯಾವ್ ಟು ಕಮ್ ಔಟ್. ಇವತ್ತಲ್ಲ ನಾಳೆ ಅದರಿಂದ ಆಚೆ ಬರಲೇಬೇಕಿತ್ತು. ನೀವು ಆಚೆ ಬಂದಿದ್ದೀರಾ, ಬರ್ತಾ ಇದ್ದೀರಾ? ಐ ಥಿಂಕ್ ಆನ್ ಆ್ಯಂಡ್ ಆಫ್ ಟ್ರಿಗರ್ ಪಾಯಿಂಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅನ್ಬೋದು. ಬಿಕಾಸ್ ಆ ಸಿಚುವೇಶನ್ ನಂತರ ಐ ಗಾಟ್ ಡ್ರಾಪ್ ಫ್ರಮ್ ದಿ ಇಂಡಿಯನ್ ಟೀಮ್ ಆಲ್ಸೋ ಅರೌಂಡ್ ದ ಸೇಮ್ ಟೈಮ್. So a lot of things were happening without any questions, without any answers. It was very difficult. And even to play domestic cricket also, it was taxing because ನಿದ್ದೆ ಆಗ್ತಾ ಇರಲಿಲ್ಲ. ನಿದ್ದೆ ಮಾಡೋಕ್ಕೆ ಟ್ಯಾಬ್ಲೆಟ್ ಏನು ತಗೊತಿರೋ ಅದು ನೆಕ್ಸ್ಟ್ ಡೇ ಫುಲ್ ಡೇ ನಿಮಗೆ ಆ ಒಂದು ಟಯರ್ಡ್ನೆಸ್ ಏನಿರುತ್ತೆ that follows. And I don't know how I managed. I don't know how I'm managing right now, but things are happening. I mean, it is happening on its own. And ಏನು ಹೇಳ್ದಂಗೆ I always find the right person at the right time ಅಂತ ಅನ್ಸುತ್ತೆ. After all of this, at this point, I think Vani, that friend, like childhood friend I spoke about, her and her sisters and her mother, they've accepted me as a family. ಅವ್ರ ಅಮ್ಮ ನನ್ನ ಅವ್ರಿಗೆ ಆ್ಯಕ್ಚುಲಿ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನನಗೆ ಅವರು ಅಡಾಪ್ಟರ್ ಅಂತ ಕರೀತಾರೆ, ಅಡಾಪ್ಟೆಡ್ ಮಗಳಿಗೆ.
ಸೊ ತಂಗಿ ಇಸ್ ದೇರ್, ಅಕ್ಕ ಇಸ್ ದೇರ್. ಇವಾಗಲೂ ಲೈಕ್ ಲಾಸ್ಟ್ 10-15 ಡೇಸ್ ಐ ವಾಸ್ ಫೀಲಿಂಗ್ ಅ ಲಿಟಲ್ ಲೋ. ಅವ್ರ ಅಕ್ಕ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಬಾ ಅಂತ ಅಂದ್ಬಿಟ್ಟು, ಇಲ್ಲ ನಾನು ಬರಲ್ಲ ಅಂದರೆ ಇಲ್ಲ ಬಾ ಅಂತ ಕರ್ಕೊಂಡು ಹೋಗೋದು. ಸೊ ಏನೋ ಒಂದು ನಡೀತಾ ಇದೆ. ಸೊ ಪೀಪಲ್ ಆರ್ ದೇರ್ ವಿತ್ ಯು. ಪೀಪಲ್ ಆರ್ ದೇರ್. ಸೊ ಹೌ ಇಸ್ ಯೋರ್ ಮ್ಯಾರಿಡ್ ಲೈಫ್? ನಾಟ್ ಗುಡ್. ನಾಟ್ ಗುಡ್? ನಾಟ್ ಗುಡ್. ಯಾಕೆ? I've not told it. I'm actually divorced right now. So Oh, so sorry. it didn't work out. Oh, what went wrong? Maybe things, expectations and reality is completely different. Okay. ನೀವು ಏನಂತ ಯೋಚನೆ ಮಾಡಿ ಮದುವೆ ಆಗಿರ್ತಿರೋ, ರಿಯಾಲಿಟಿ ಇಸ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಥಿಂಗ್ಸ್ ಸ್ಟಾರ್ಟ್ಸ್ ಕಮಿಂಗ್ ಇನ್ ಎಸ್ ಲೈಕ್ ನೌ ಸಿನ್ಸ್ ಯು ಆರ್ ಮ್ಯಾರಿಡ್, ನೌ ಸಿನ್ಸ್ ವಿ ಆರ್ ಮ್ಯಾರಿಡ್. ಓವರ್ ನೈಟ್ ಅಂತೂ ಹ್ಯೂಮನ್ ಬೀಯಿಂಗ್ ಚೇಂಜ್ ಆಗೋಕ್ಕಾಗಲ್ಲ. ಆ್ಯಂಡ್ ಜಸ್ಟ್ ಇನ್ ವರ್ಕ್ ಔಟ್. So many struggles within 4 years. Too many. Too many. How you are handling? ಹೆಂಗೆ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀರಾ? I don't know. I think the challenge ನಾಳೆ ಏನಾಗುತ್ತೆಗಿಂತ ಇವತ್ತೇನು ಮಾಡ್ಬೋದು, that is one thing. Trying to be in the moment. If I want to eat ಅಥವಾ ಆಚೆ ಹೋಗಬೇಕು ಅಥವಾ ಮೂವಿ ನೋಡಬೇಕು, ವಿದೌಟ್ ರೆಸ್ಟ್ರಿಕ್ಷನ್ಸ್ ಐ ವಾಂಟ್ ಟು ಡೂ ಥಿಂಗ್ಸ್. ಆ ಸ್ಮಾಲ್ ಮೂಮೆಂಟ್ಸ್ ಏನು ನಿಮಗೆ ಖುಷಿ ಕೊಡುತ್ತೆ, ಐ ಥಿಂಕ್ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ದ್ಯಾನ್ ಬ್ರೇಕಿಂಗ್ ಮೈ ಲೈಫ್ ಏನಾಗಿದೆ ಅಂತ. ಇನ್ನೊಂದು ಏನಂದರೆ, ಏನಾಗಿರೋದು ಐ ನೋ ಐ ಕಾಂಟ್ ಚೇಂಜ್. ಸೊ ಅದನ್ನು ನನ್ನ ಕೈಯಿಂದ ಚೇಂಜ್ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತು. ಮುಂದೆ ಏನಾಗುತ್ತೆ ಅನ್ನೋದು ನನ್ನ ಕೈಯಲ್ಲಿಲ್ಲ ಅಂತ ಗೊತ್ತು. ಸೊ ಇವತ್ತು ಇಲ್ಲಿ ಬಂದಿದ್ದೀನಿ, ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಇಲ್ಲಿಂದ ಮನೆಗೆ ಹೋಗ್ತೀನಿ, ಮ್ಯಾಚ್ ನೋಡ್ತೀನಿ, ಅಲ್ಲಿ ಗೋ ಟು ಬೆಡ್, ಸ್ಲೀಪ್, ಅಷ್ಟೇ. ಸೊ ವಿಮೆನ್ IPL ಆಡ್ತಿದ್ದೀರಾ, ಕಾಮೆಂಟ್ರಿ ಮಾಡ್ತಿದ್ದೀರಾ, ಇದೆಲ್ಲದರ ನಡುವೆ ಎಲ್ಲರ ಜೀವನದಲ್ಲೂ ಒಂದು ಕನಸು ಅಂತ ಇದ್ದೇ ಇರುತ್ತೆ. ವೇದ, ನಾವು ಯಾರೂ ಕನಸನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ವಿ ಡ್ರೀಮ್ ಎವ್ರಿ ಡೇ, ಎವ್ರಿ ಮಿನಿಟ್. ನಾಳೆ ಬೆಳಗ್ಗೆ ಡ್ರೀಮೇ ಇಲ್ಲ ಇವಾಗ ಸದ್ಯಕ್ಕೆ. ದೇರ್ ಇಸ್ ನೋ ಡ್ರೀಮ್ ಆ್ಯಸ್ ಸಚ್. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ತಕ್ಕನಾಗಿ ಥಿಂಗ್ಸ್ ಆಗಿಲ್ಲ ಅಂದರೆ ದ್ಯಾಟ್ ಹಿಟ್ಸ್ ಯು ವೆರಿ ಬ್ಯಾಡ್. ಸೊ ಡ್ರೀಮ್ಸ್ ಅನ್ನೋದು ಸದ್ಯಕ್ಕೆ ಇಟ್ ಇಸ್ ಟೇಕನ್ ಅ ಬ್ಯಾಕ್ ಫುಟ್. ರಿಯಲಿ? ಯಾ. ಮತ್ತು ಹೆಂಗೆ ಜೀವನ ನಡೀತಾ ಇದೆ. ಡ್ರೀಮ್ಸ್ ಇಲ್ದಲೇನೂ ಜೀವನ ನಡೆಸ್ಬೋದು ಅನ್ನೋದೊಂದು ಕಲಿತಾ ಇದ್ದೀನಿ ಅಂತ ಅನ್ಬೋದು ಅಷ್ಟೇ. ಯು ಕಾಂಟ್ ಬಿ ಲೈಕ್ ದಿಸ್ ಫಾರ್ ಲಾಂಗ್ ಟೈಮ್. ಮೇ ಬಿ ನಾಟ್, ಬಟ್ ಈ ಒಂದು ಹಂತದಲ್ಲಿ ನೀವು ಡೆಫಿನೆಟಾಗಿ ನನಗೆ ಕೇಳಿದ್ರೆ ಡ್ರೀಮ್ಸ್ ಅನ್ನೋದೇನಿಲ್ಲ. ಓಕೆ. ಸೊ ಈಗ ಕೆನ್ ಐ ಸೇ ಯು ಆರ್ ಅಂಡರ್ ಡಿಪ್ರೆಷನ್? I've been diagnosed with depression. ಆ ಒಂದು ರೀಸನಿಂದನೇ ದೋಸ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಐ ಮೀನ್ ಇಟ್ಸ್ ಇವಾಗ ಹೆಂಗೆ ಅಂದರೆ ಮೋರ್ ಓವರ್ ಒಂಥರ SOS ಟ್ಯಾಬ್ಲೆಟ್ಸ್ ಅಂತ, ಲೈಕ್ ಇಟ್ ಈಸ್ ದೇರ್ ವಿತ್ ಮೀ. ಐ ವಾಂಟ್ ಏನೋ ಗೋಸ್ ಟು ವರ್ಸ್ ಕಮ್ ವರ್ಸ್ ಸಿನಾರು ಅಂದರೆ ಲೈಕ್ ತೊಗೊಬೋದು, ಬಟ್ ಇಲ್ಲ ಅಂದರೆ ಐ ವಾಂಟ್ ಟು ಅವಾಯ್ಡ್ ಎಟ್ ದಿಸ್ ಪಾಯಿಂಟ್. ಬಟ್ ಡಿಪ್ರೆಷನಲ್ಲಿ ಈ ಮೂಮೆಂಟಲ್ಲಿ ಡಿಪ್ರೆಷನಲ್ಲಿದ್ದೀನ ಐ ಡೋಂಟ್ ನೋ. ಓಕೆ. ಆ್ಯಂಡ್ ಬಟ್ ಇಟ್ ಹಾಂಟ್ಸ್ ಯು? ಇಟ್ ಡಸ್ ಬಿಕಾಸ್ ಏನೂ ವರ್ಕ್ ಆಗಿಲ್ಲ ಅಂದಾಗ ಯು ಕೈಂಡ್ ಆಫ್ ವಾಂಟ್ ಟು ಲೆಟ್ ಗೋ ಆಫ್ ಥಿಂಗ್ಸ್. ಕೊರೋನಾ ಹ್ಯಾಪನ್ಸ್, ಯು ಲೂಸ್ your mother, sister, you get dropped from the Indian team, marriage doesn't work, aspiration to make a comeback to the Indian team is not happening. ಸೊ ಅದೊಂಥರ ಏನೂ ವರ್ಕ್ ಆಗ್ತಾಯಿಲ್ಲ. ಓನ್ಲಿ ಥಿಂಗ್ ಆ್ಯಸ್ ಆಫ್ ನಾವು ವರ್ಕ್ ಆಗ್ತಾ ಇರೋದು ಅಂದರೆ ಅಟ್ಲೀಸ್ಟ್ ಕಾಮೆಂಟ್ರಿ ಅಂತ ಒಂದು ಆಪರ್ಚುನಿಟಿ ಏನು ಬರ್ತಾ ಇದೆ, ದ್ಯಾಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಬ್ಯುಸಿಯಾಗಿ ಇಟ್ ಇಸ್ ಕೀಪಿಂಗ್ ಮೀ ಆಕ್ಯುಪೈಡ್. ಇಲ್ಲ ಅಂದರೆ ಐ ಡೋಂಟ್ ನೋ. So you want to call it depression? I don't know. ಹೆಸರಿಲ್ಲ ಅದಕ್ಕೆ. So you are fighting every day? Yeah. ಯಾರಿಗೂ ಗೊತ್ತಾಗಲ್ಲ. ಎವ್ರಿಬಡಿ ಫೀಲ್ಸ್ ಒಂಥರ ಇಲ್ಲ ಖುಷಿಯಾಗಿ ಇದ್ದಾಳೆ, ಹ್ಯಾಪಿಯಾಗಿದ್ದಾಳೆ, ಎಲ್ಲ ಸೂಪರ್ಬಾಗಿ ನಡೀತಾ ಇದೆ ಲೈಫಲ್ಲಿ, ಸಾರ್ಟೆಡ್ ಆಗಿದೆ, ಏನು ಟೆನ್ಷನ್ನೇ ಇಲ್ಲ. ಐ ಮೀನ್ ಔಟ್ಸೈಡ್ ಏನು ನೋಡ್ತೀರಾ ಅಥವಾ ಸೋಷಿಯಲ್ ಮೀಡಿಯಾ ಆಲ್ಸೋ ಟು ಅನ್ ಎಕ್ಸ್ಟೆಂಡ್ ಏನು ನೋಡ್ತೀರಾ, ಇಟ್ ಕೆನಾಟ್ ಬಿ ದ ಟ್ರೂತ್. ಸೊ ಅದಕ್ಕೆ ಐ ಥಿಂಕ್ ಆಲ್ ದ ಮೋರ್ ವಿತ್ ಆಲ್ ದೀಸ್ ಟ್ರೋಲ್ಸ್ ಆ್ಯಂಡ್ ಪೀಪಲ್
ಟಾಕಿಂಗ್ ಬ್ಯಾಡ್ ಅಥವಾ ಬ್ಯಾಡ್ ಕಾಮೆಂಟ್ಸ್, ಹಾರ್ಶ್ ಕಾಮೆಂಟ್ಸ್ ಆ್ಯಂಡ್ ಆಲ್ ಇನ್ನೂ ಎಫೆಕ್ಟ್ ಆಗ್ತಾಯಿಲ್ಲ ಅನಿಸುತ್ತೆ. ಬಿಕಾಸ್ ಕೇರೇ ಮಾಡ್ತಾಯಿಲ್ಲ ಅಂದಮೇಲೆ ಇನ್ನೆಲ್ಲಿಂದ ಅದನ್ನು ಏನಕ್ಕೆ ಎಫೆಕ್ಟ್ ಆಗುತ್ತೆ? ಬಟ್ ಎಷ್ಟು ದಿನ ಅಂತ ಹೀಗಿರ್ತೀರ ವೇದ? ನೀವೇ ಹೇಳ್ತಿದ್ದೀರಾ ಡಿಪ್ರೆಷನ್ನಲ್ಲಿ ಇದ್ದೀನಿ, ಡಯಾಗ್ನೋಸ್ಡ್ ಆಗಿದ್ದೀನಿ, ಮೆಡಿಸಿನ್ಸ್ ತೊಗೋತಾ ಇದ್ದೀನಿ ಅಂತ. ಎಷ್ಟು ದಿನ ಇದು? ಯು ಹ್ಯಾವ್ ಟು ಕಮ್ ಔಟ್ ಫ್ರಮ್ ದ್ಯಾಟ್. ಯಾಕೆಂದರೆ ಇಂಡಿಯನ್ ವಿಮೆನ್ ಕ್ರಿಕೆಟ್ನಲ್ಲಿ ನೀವು ಮಾಡಿರೋ ರೆಕಾರ್ಡ್ಸ್ ಅಥವಾ ನೀವು ಹಠಾಕ್ ಬಿದ್ದು 11 ವರ್ಷದಲ್ಲಿ ನೀವು ಅಪ್ಪನ್ನ ಕೇಳಿಕೊಂಡು ನಿಮ್ಮಲ್ಲಿ ಛಲ ಇದೆ, ನಿಮ್ಮಲ್ಲಿ ಏನೋ ಒಂದು ಸಾಧಿಸಬೇಕು ಅನ್ನೋ ಅರ್ಜ್ ಇದೆ. ಬಟ್ ಡ್ರೀಮ್ ಮಾಡದೆ ಎಷ್ಟು ದಿನ ಬದುಕೋಕ್ಕೆ ಸಾಧ್ಯ ನೀವು? ಗೊತ್ತಿಲ್ಲ, ಬಿಕಾಸ್ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಥಿಂಗ್ಸ್ ಏನಿದೆ ಅಂದರೆ ಅಫ್ಕೋರ್ಸ್ ಒಂದು 2-3 ಜನ ಸೈಡ್ ಬೈ ಸೈಡ್ ಏನು ಆಡ್ತಾ ಗ್ರೂಮ್ ಮಾಡ್ತಾ ಇದ್ನೋ ಅವರು ಒಂದು ಸ್ವಲ್ಪ ಹೈಯರ್ ಲೆವೆಲ್ ಅಚೀವ್ ಮಾಡಿರೋದು ಒಂದು ಖುಷಿ ಸಿಗುತ್ತೆ. ಸೊ ಐ ಥಿಂಕ್ ಕ್ರಿಕೆಟಲ್ಲಿ ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಐ ಕ್ಯಾನ್ ಡೂ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಟು ದ ಸ್ಪೋರ್ಟ್. ಸೊ ವಿತ್ ಗ್ರೂಮಿಂಗ್ ಯಂಗ್ಸ್ಟರ್ಸ್ ಆಗಲಿ ಆ್ಯಂಡ್ ಮೆಂಟೋರಿಂಗ್ people in that way, I think that is something which is a calling. But so you're not happy? Not right now, but let's see. Okay, ಸಾಕು ಬಿಡಿ ಇದು. ಓಕೆ ವೇದಾ, ನಿಮ್ಮ ಲೈಫಿನ ಒಂದಷ್ಟು ತುಣುಕುಗಳನ್ನು ನಮ್ಮ ಜೊತೆ ನೀವು ಹಂಚ್ಕೊಂಡ್ರಿ. ಐ ನೋ ನೀವು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ಎಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ, ಆ್ಯಂಡ್ ಸ್ಟಿಲ್ ಯು ಆರ್ ಸ್ಟ್ರಗ್ಲಿಂಗ್ ಫಾರ್ ಇಟ್. ಬಟ್ ಕನಸು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಇಟ್ ಈಸ್ ಆರ್ ರೈಟ್ ಟು ಡ್ರೀಮ್. ಈಗ ಡ್ರೀಮ್ ಮಾಡೋದನ್ನು ನಿಲ್ಲಿಸಿದ್ದೀನಿ, ಕನಸು ಕಾಣೋದನ್ನು ನಿಲ್ಲಿಸಿದ್ದೀನಿ ಅಂತ ನೀವು ಹೇಳಿದಾಗ ನನಗೊಂಚೂರು ಹರ್ಟ್ ಆಯಿತು. ಐ ನೆವರ್ ಹರ್ಡ್ ಎನಿಬಡಿ ಸೇಯಿಂಗ್ ದಿಸ್. ಆದಷ್ಟು ಬೇಗ ನಿಮ್ಮ ಮನಸ್ಸಿನಲ್ಲಿರೋ ನೋವು ಮಾಯುವಂಥ ವಾತಾವರಣ ಕ್ರಿಯೇಟ್ ಆಗಲಿ, ಮಾಯಿಸೋವಂಥ ವ್ಯಕ್ತಿಗಳು ಬರಲಿ, ಆ್ಯಂಡ್ ಮತ್ತೆ ಆ ಬಬ್ಲಿ ವೇದ ಹೊರಗಡೆ ನೀವು ಇವತ್ತಿಗೂ ಬಬ್ಲಿ ಇದ್ದೀರಾ, ಬಟ್ ನೀವು ಒಳಗಡೆಯಿಂದ ಬಬ್ಲಿ ಆಗಿ ಅದೇ ಖುಷಿ ನೀವು ಅನುಭವಿಸ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಒಂದು ಇಂಟರ್ವ್ಯೂ ಆಗಲಿ, ಪಾಡ್ಕಾಸ್ಟ್ ಆಗಲಿ, ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಅಥವಾ ಗೊತ್ತಾಗುತ್ತೆ. ಸೊ ಇವತ್ತು ಟೈಮ್ ಹೋಗಿದ್ದು ನನಗೆ ಗೊತ್ತಾಗಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದೆ, ಮಾಡಬೇಕಾ ಮಾಡಬಾರ್ದಾ, ಬಿಕಾಸ್ ತುಂಬಾ ವಿಷಯ ಏನಿದೆ ಅಂದರೆ ಅದು ಯಾರಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಐ ನ್ಯೂ ಆ ಕ್ವೆಶನ್ಸ್ಗಳು ಬರ್ಬೋದು, ಅವಾಯ್ಡ್ ಮಾಡ್ಬೋದಾಗಿತ್ತು. ಐ ಕುಡ್ ಈಸಿಲಿ ಸೇ ಇಲ್ಲ ನಾನು ಮಾತಾಡಲ್ಲ ಅದ್ರ ಬಗ್ಗೆ ಅಂತ. ಬಟ್ ಐ ಫೀಲ್ ಸಮ್ವೇರ್ ಡೌನ್ ದ ಲೈನ್ ಇಟ್ಸ್ ಇಂಪಾರ್ಟೆಂಟ್. ಅದನ್ನು ಹೇಳಿ ಆಚೆ ಸಿಸ್ಟಮಿಂದ ಆಚೆ ತೆಗೆಯೋದು ಐ ಥಿಂಕ್ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಇವತ್ತು ನಾನು ಬಂದೆ. ಆ ಒಂದು ಕಾನ್ವರ್ಸೇಷನ್ ಪಾಡ್ಕಾಸ್ಟ್ ಅಂತ ಅನಿಸಿಲ್ಲ, ಸುಮ್ಮನೆ ಒಂದು ಯಾರ ಜೊತೆನೋ ಕೂತ್ಕೊಂಡು ಮಾತಾಡ್ತಾ ಇರೋ ಒಂದು ಫೀಲಿಂಗ್ ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. Thanks a lot, and I wish you all the very best in your life. Thank you so much. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.